ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವತ್ ಶಕ್ತಿಯನ್ನು ವಿನೀತನಾಗಿ ನಮಿಸ್ತೇನೆ. ಭಾವೈಸಿರಿಯ ವಿಶೇಷ ಪ್ರವಚನ ಕಾರ್ಯಕ್ರಮದಲ್ಲಿ ನಾನಿಂದು ನಿಮ್ಮೊಂದಿಗಿದ್ದೇನೆ. ಈ ಸಂಸ್ಥೆಯ ಮಾರ್ಗದರ್ಶಕರು ಆತ್ಮೀಯರು ಆದಂಥ ಗೌರವಾನ್ವಿತ ಸೋದರಿ ಡಾಕ್ಟರ್ ಪೂರ್ಣಿಮಾ ಅವರೇ, ಆತ್ಮೀಯರಾದ ಸೋದರ ಶ್ರೀ ರಘುರವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ನನ್ನ ಎಲ್ಲ ಆತ್ಮ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ದೇಶದಾದ್ಯಂತ ಆಚರಿಸಲಾಗ್ತಾ ಇದೆ. ತತ್ಸಂಬಂಧವಾಗಿ ರಾಷ್ಟ್ರೀಯ ಯುವ ಸಪ್ತಾಹ ಕಾರ್ಯಕ್ರಮಗಳು ಕೂಡ ಆಯೋಜನೆಗೊಳ್ಳುತ್ತೆ. ಜನವರಿ 12ರಿಂದ 19ರವರೆಗೆ 16 ರೀತಿಯ ಚಟುವಟಿಕೆಗಳ ಮೂಲಕ ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದ ಮೌಲ್ಯಗಳನ್ನು ನಮ್ಮ ಯುವ ಜನಾಂಗಕ್ಕೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಘನ ಸರ್ಕಾರ ಮಾಡ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಪ್ರಯತ್ನ ಅತ್ಯಂತ ಸಾರ್ಥಕವಾಗಿ ಸಾಗಿದೆ. ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸ್ವಾಮಿ ವಿವೇಕಾನಂದರನ್ನು ಕುರಿತು ನಾನು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸೋದರಿ ಪೂರ್ಣಿಮಾ ಹಾಗೂ ಅವರ ಇಡೀ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಿಷಯವನ್ನು ಪ್ರಸ್ತಾಪಿಸಿದಾಗ ಯಾರು ಈ ಸ್ವಾಮಿ ವಿವೇಕಾನಂದರು ಅನ್ನೋ ವಿಚಾರದಲ್ಲಿ ನಾವು ಗಮನಿಸಿದ್ದೇನು ಅಂತಂದರೆ, ಒಂದು, ಸ್ವಾಮಿ ವಿವೇಕಾನಂದರು ಈ ಜಗತ್ತಿಗೆ ಅನುಗ್ರಹಿಸಿದಂತಹ ಶ್ರೇಷ್ಠ ಮಟ್ಟದ ಸಂದೇಶ ಇದು ಕೇವಲ ಒಂದು ಕಾಂಟೆಂಪರರಿ ವರ್ಲ್ಡಲ್ಲಿ ಯಾವುದೋ ಒಂದು ಕ್ರಾಂತಿ, ರೆವಲ್ಯೂಷನ್ ಅಂತ ನೀವು ಕರಿತೀರಲ್ಲ, ರೆವಲ್ಯೂಷನ್ ಅಂದಿದ ತಕ್ಷಣ ನಮಗೆ ರೋಮಾಂಚನವಾಗಿಬಿಡುತ್ತಲ್ಲ, ಅದು ಒಂದು ತಾತ್ಕಾಲಿಕವಾದಂತಹ ಅಸ್ತಿತ್ವಕ್ಕೆ ಅದು ಒಳಪಡುತ್ತೆ ಅಂತಕ್ಕಂಥದ್ದು ಎಷ್ಟೋ ಸಲ ನಮಗೆ ಗೊತ್ತಾಗೋದಿಲ್ಲ. ರಷ್ಯಾದ ಕ್ರಾಂತಿ ಏನಾಯಿತು ಆಲೋಚನೆ ಮಾಡೋಣ. ಫ್ರೆಂಚ್ ಕ್ರಾಂತಿ ಹೇಗೆ ಫೇಲ್ಯೂರ್ ಆಯಿತು. ಐ ಬಿಲೀವ್ ಇನ್ ಎವಲ್ಯೂಷನ್ ಅಂಡ್ ನಾಟ್ ಇನ್ ರೆವಲ್ಯೂಷನ್, ಇದು ವಿವೇಕಾನಂದರ ಮಾತು. ಐ ಬಿಲೀವ್ ಇನ್ ಎವಲ್ಯೂಷನ್, ನಾನು ವಿಕಾಸವನ್ನು ನಂಬುತ್ತೇನೆ, ಕ್ರಾಂತಿಯನ್ನಲ್ಲ. ಇಂತಹ ರೀತಿಯ ಸ್ವಾಮಿ ವಿವೇಕಾನಂದರ ಸಾರ್ವಕಾಲಿಕವಾಗಿ ಮಹತ್ವವನ್ನು ಪಡೆದಂತಹ ವಿಚಾರಗಳು. ವಿವೇಕಾನಂದರ ಮಾತುಗಳಿಗೆ ಸಾರ್ವಕಾಲಿಕ ಮಹತ್ವ ಇದೆ ಅಂತ ಹೇಗೆ ಹೇಳಬಹುದು? ಗೋ ಬ್ಯಾಕ್ ಟು ಉಪನಿಷತ್ಸ್. ಉಪನಿಷತ್ತುಗಳಿಗೆ ನೀವು ಮರಳಬೇಕಾಗಿದೆ. ನೀವು ಉಪನಿಷತ್ತುಗಳನ್ನು ಅಧ್ಯಯನ ಮಾಡದೆ ನಿಮಗೆ ಉಳಿಗಾಲ ಇಲ್ಲ ಅನ್ನೋದನ್ನು ವಿವೇಕಾನಂದರು ನೂರಾರು ವೇದಿಕೆಗಳಲ್ಲಿ ಹೇಳಿದರು. ಐ ಹ್ಯಾವ್ ಕೋಟೆಡ್ ನಥಿಂಗ್ ಬಟ್ ಉಪನಿಷತ್ಸ್. ನಾನು ಹೇಳಿದ್ದು ಕೂಡ ಉಪನಿಷತ್ತಿನ ಹೊಸ ರೂಪ, ಉಪನಿಷತ್ತಿನ ಸಂದೇಶವನ್ನು ಆಧುನಿಕ ಭಾಷೆಯಲ್ಲಿ ಆಧುನಿಕ ಮನಸ್ಸುಗಳಿಗೆ ಮುಟ್ಟುವಂತೆ ನಾನು ಹೇಳಿದ್ದೇನೆ ಅನ್ನೋದನ್ನು ಅವರು ಬಹಳ ಸಮರ್ಥಿಸ್ಕೊಂಡ್ರು. ಅವರೇ ಹೇಳಿದಂಥ ನೂರಾರು ಮಾತುಗಳಿದೆ. ಅವರ ಬದುಕನ್ನು ಕುರಿತಾದಂತಹ ನೂರಾರು ಘಟನೆಗಳಿದೆ. ಪ್ರಾರಂಭದಲ್ಲೇ ನಾನೊಂದು ಮಾತು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ನಮಗೆ ದೊರೆತಿರ್ತಕ್ಕಂಥ ಸಮಗ್ರವಾದ ಮಾಹಿತಿ ಏನಿದೆ, ಸತ್ಯ ಸಂಗತಿ ಎಂದರೆ ಅದು ವಿವೇಕಾನಂದರ ಬದುಕಿನ ಕುರಿತಾಗಿ ನಮಗೆ ದೊರೆತಂತಹ 10% ಮಾಹಿತಿ ಮಾತ್ರ. ಹೀಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ವಿವೇಕಾನಂದರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೊರಟುಬಿಟ್ರು, ಇಷ್ಟೆಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಯಿತಾ ಅಂತ ನಾವು ಹುಬ್ಬೇರಿಸೋದಕ್ಕೂ ಅವಕಾಶ ಇದೆ. ಆದರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು, 10 ಸಂಪುಟಗಳಲ್ಲಿ ಕೃತಿಶ್ರೇಣಿ ವಿವೇಕಾನಂದರ ಸಮಗ್ರ ಜೀವನ ಹಾಗೂ ಅವರ ಕಂಪ್ಲೀಟ್ ವರ್ಕ್ಸ್ ಅಂತ ಕರೀತೇವೆ. ಅದೂ ಕೂಡ ಅವರ ಬಗ್ಗೆ ನಮಗೆ 10%ಕ್ಕಿಂತಲೂ ಹೆಚ್ಚು ಮಾಹಿತಿಯನ್ನು ನೀಡಲಾಗದು. ನಾನು
ಪ್ಯಾರಿಸ್ ರಾಮಕೃಷ್ಣ ಆಶ್ರಮದಲ್ಲಿ, ಲಂಡನ್ನಿನಲ್ಲಿ ರಾಮಕೃಷ್ಣ ವೇದಾಂತ ಸೊಸೈಟಿಯಲ್ಲಿ, ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಲೈಬ್ರರಿಯಲ್ಲಿ ವಿವೇಕಾನಂದರನ್ನು ಕುರಿತಾದ ಪಾಶ್ಚಾತ್ಯರ ಪ್ರಕಟಣೆಗಳನ್ನು ಕೂಡ ಗಮನಿಸಿದ್ದೇನೆ. ಇವತ್ತಿಗೂ ಕೂಡ ಭಾರತದಲ್ಲಿ ಅಷ್ಟು ವಿಸ್ತೃತವಾಗಿ ಆ ಪುಸ್ತಕಗಳು ಇಲ್ಲಿ ಪ್ರಕಟವಾಗಿಲ್ಲ ನಮ್ಮ ಭಾಷೆಗಳಲ್ಲಿ. ಸ್ವಾಮಿ ವಿವೇಕಾನಂದ ಇನ್ ದಿ ವೆಸ್ಟ್, ಸಾವಿರಾರು ಪುಟಗಳ ಒಂದು ಮಾಹಿತಿಯನ್ನು ಫ್ರಾನ್ಸ್ನ ಪ್ಯಾರಿಸ್ ರಾಮಕೃಷ್ಣ ಆಶ್ರಮದಲ್ಲಿ ನಾನು ಹೋದಂಥ 3-4 ಸಲ ಅದನ್ನು 15 ದಿನಕ್ಕೂ ಹೆಚ್ಚು ಕಾಲ ನಾನು ಅಧ್ಯಯನ ಮಾಡಿದೆ. ಇದನ್ನು ಸಂದರ್ಭೋಚಿತವಾಗಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸಾಕಷ್ಟಿದೆ. ಅವರ ಒಂದೊಂದು ಮಾತು ಕೂಡ 10 ದಿವಸ ನಾವು ಚಿಂತನೆ ಮಾಡುವಂಥ ಒಂದು ಅವಕಾಶ ಇದೆ. ಇವತ್ತು ನಮ್ಮ ಈ ಒಂದು ಸಭೆಯಲ್ಲಿ ಹಲವಾರು ಜನ ಶಿಕ್ಷಣ ತಜ್ಞರಿರಬಹುದು, ವಿಚಾರವಂತರಿರಬಹುದು, ಬುದ್ಧಿಜೀವಿಗಳಿರಬಹುದು. ದಯವಿಟ್ಟು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ, ನೋಡಿ, ವಿವೇಕಾನಂದರ ಬಗ್ಗೆ ನಮ್ಮ ಯುವಕರಿಗೆ ಒಂದು 10 ವಾಕ್ಯಗಳನ್ನು ನಾವು ಪರಿಚಯ ಮಾಡಿಕೊಡ್ಬೇಕು ಅಂದರೆ, ಇವತ್ತು ನನ್ನ ಉಪನ್ಯಾಸದಲ್ಲಿ ಪ್ರತಿಪಾದನೆ ಆಗ್ತಾ ಇರತಕ್ಕಂಥ ಮಾತುಗಳಲ್ಲಿ 10 ವಾಕ್ಯ ನೀವು ಆಯ್ಕೆ ಮಾಡಿಕೊಳ್ಳೋದಾದರೆ ನಮ್ಮ ಮಕ್ಕಳಿಗೂ ಒಳ್ಳೆಯ ಸಂದೇಶ ಕೊಟ್ಟಾಗುತ್ತೆ. ಇಲ್ಲದೇ ಇದ್ದರೆ ಇಲ್ಲಿಯವರೆಗೂ ನಾವು ಪಠ್ಯಪುಸ್ತಕ ರಚನಾ ಸಮಿತಿಯವರು ಕೊಟ್ಟಂತಹ ಕಾಳನ್ನು ಚೆಲ್ಲಿ ಕೇವಲ ಜೊಳ್ಳನ್ನು ಅವ್ರ ಕೈ ಕೊಟ್ಟಂತೆ ಆಗುತ್ತದೆ. ಇದನ್ನು ಬಹಳ ಪ್ರೀತಿಯಿಂದ, ಆದರೆ ನಾನು ನಿಷ್ಠುರವಾಗಿ ಇದನ್ನು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದರೆ, ಇವತ್ತಿನವರೆಗೂ ನಮ್ಮ ಪಠ್ಯಪುಸ್ತಕಗಳಲ್ಲಿ ಮೂಡಿ ಬಂದಂತಹ ಸ್ವಾಮಿ ವಿವೇಕಾನಂದರ ಬಗ್ಗೆ ಬಂದಂತಹ ಮಾತುಗಳಿದೆಯಲ್ಲ, ಇದು ಅತ್ಯಂತ ಸರ್ವೇ ಸಾಮಾನ್ಯವಾಗಿದೆ. ಎಷ್ಟೋ ಮಾತುಗಳು ಈ ಬರಹಗಾರರಿಂದ ಇನ್ನಷ್ಟು ಕಳಪೆಯಾಗಿದೆ, ಅದಿನ್ನಷ್ಟು ಡೈಲ್ಯೂಟ್ ಆಗಿದೆ. ವಿವೇಕಾನಂದರನ್ನು ಚಿತ್ರಿಸೋ ವಿಧಾನ ಇದೆ. ಇವತ್ತು ಆ ವಿಧಾನವನ್ನೇ ಕುರಿತು ನಾನು ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸೋದಕ್ಕೆ ಬಯಸ್ತೇನೆ. ನನ್ನ ಮುಂದೆ ಒಂದು ದೊಡ್ಡ ಸವಾಲಿದೆ. ಮೊದಲನೇದಾಗಿ, ನಾನು ವಿವೇಕಾನಂದರು ಹೇಳಿದಂಥ ವಿಚಾರಗಳನ್ನೇ ನಿಮ್ಮ ಜೊತೆ ಹಂಚಿಕೊಳ್ಳೋ ಸಮಯ ಇಲ್ಲ. ಇದು ಕೇವಲ ವಿವೇಕಾನಂದರು ಹೇಳಿದಂಥ ಮಾತುಗಳನ್ನು ಹಂಚಿಕೊಳ್ಳೋದಾದರೆ ನಿಮ್ಮಲ್ಲಿ ಒಂದು ಭಾವನೆ ಬರಬಹುದು, ಯಾವುದೇ ಮಹಾತ್ಮ, ಯಾವುದೇ ಸಂತನೊಬ್ಬ ಹೇಳಿರಬಹುದಾದ ವಿಚಾರಗಳನ್ನು ವಿವೇಕಾನಂದರು ಕೂಡ ಹೇಳಿದ್ದಾರೆ. ಬುದ್ಧ ಹೇಳಿಲ್ವಾ? ಶಂಕರಾಚಾರ್ಯರು ಹೇಳಿಲ್ವಾ? ಹಾಗೆ ವಿವೇಕಾನಂದರು ಹೇಳಿದ್ದಾರೆ. ಈ ಜಗತ್ತಿನಲ್ಲಿ ಉತ್ಕ್ರಾಂತಿಯನ್ನು ಉಂಟು ಮಾಡಿದಂತಹ 3 ಜನ, ದಿ ಯಂಗೆಸ್ಟ್ ಮಾಂಗ್ಸ್, ದಿ ಗ್ಯಾಲಕ್ಸಿ ಆಫ್ 3 ಮಾಂಗ್ಸ್, ಬುದ್ಧ, ಶಂಕರ ಮತ್ತು ವಿವೇಕಾನಂದ, ಈ 3 ಜನ ಯುವ ಸನ್ಯಾಸಿಗಳು ಮಾಡಿದ ಕ್ರಾಂತಿಯನ್ನು ಜಗತ್ತಿನಲ್ಲಿ ಇನ್ಯಾವ ಯುವ ಸನ್ಯಾಸಿಯೂ ಮಾಡಲಿಲ್ಲ. ಈ 3 ಜನರ ಜೀವನ, ಯುವಕರು ನಂಬಿಕೆಗೆ ಯೋಗ್ಯರಾ? ಯುವಕರು ಶ್ರೇಷ್ಠವಾದ ಕಾರ್ಯವನ್ನು ಮಾಡಬಲ್ಲರಾ? ಯುವಕರೆಂದರೆ ಶಿಸ್ತನ್ನು ಅರ್ಥ ಮಾಡಿಕೊಳ್ಳಬಲ್ಲರ? ಯುವಕರಿಗೆ ಗುರಿ ಮತ್ತು ಅದನ್ನು ಮುಟ್ಟುವ ದಾರಿ ನಿಜಕ್ಕೂ ಗೊತ್ತಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ 3 ಜನ ಯುವಯತಿಗಳು. 40ರ ಆಸುಪಾಸನ್ನೂ ಮುಟ್ಟಲಿಲ್ಲ ವಿವೇಕಾನಂದರು ಮತ್ತು ಶಂಕರಾಚಾರ್ಯರು. ಆ ವೇಳೆಗಾಗಲೇ ಅವರು ವರ್ಲ್ಡ್ ಮೂವರ್ಸ್ ಆಗಿದ್ದರು. ಇದನ್ನು ಗಮನಿಸಬೇಕು. ಸ್ವಾಮಿ ವಿವೇಕಾನಂದರ ಬದುಕಿನ ಬಗ್ಗೆ ಬ್ರಹ್ಮಲೀನಾ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದರು, ನನ್ನ ಆಧ್ಯಾತ್ಮಿಕ ಗುರುಗಳು, ಅವರು ಕನ್ನಡದಲ್ಲಿ ಬರೆದಂಥ 3 ಸಂಪುಟಗಳು, ವೀರ ಸನ್ಯಾಸಿ ವಿವೇಕಾನಂದ, ವಿಶ್ವವಿಜೇತ ವಿವೇಕಾನಂದ ಮತ್ತು ವಿಶ್ವಮಾನವ ವಿವೇಕಾನಂದ, ಈ 3 ಸಂಪುಟಗಳನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಸಂಗ್ರಹಿಸಬೇಕು. ಅದನ್ನು ಅಧ್ಯಯನ ಮಾಡಬೇಕು. ಕೇವಲ ಒಂದು ಸಲ ಓದ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಲದು. ಇದು ಜೀವನದ ಪಾರಾಯಣಕ್ಕೆ ಯೋಗ್ಯವಾದ ಗ್ರಂಥ. ಇದರ ಜೊತೆಗೆ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ರಾಮಕೃಷ್ಣ ಮಹಾಸಂಘದ 13ನೇ ಅಧ್ಯಕ್ಷರಾಗಿದ್ದರು. ಅವರು ಬರೆದಂತಹ ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಎ ಚೇಂಜಿಂಗ್ ಸೊಸೈಟಿ, ಯೂನಿವರ್ಸಲ್ ಮೆಸೇಜ್ ಆಫ್ ಭಗವದ್ಗೀತಾ, ದಿ ಮೆಸೇಜ್ ಆಫ್ ಉಪನಿಷತ್ಸ್, ಇದನ್ನು ಸಾಧ್ಯವಾದಷ್ಟು ಕೂಡ ಇಂಗ್ಲೀಷ್ ಭಾಷೆಯಲ್ಲೇ ಓದಬೇಕು. ಏಕೆಂದರೆ ಕನ್ನಡ ತರ್ಜುಮೆಗಿಂತ ಇಂಗ್ಲೀಷ್ ಭಾಷೆಯ ಒರಿಜಿನಲ್ ಟೆಕ್ಸ್ಟ್ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾಗಿದೆ. ಆ ನಿಟ್ಟಿನಲ್ಲಿ ಈ 6 ಪುಸ್ತಕಗಳನ್ನು ನಾವು ಓದಿದ್ದೇ ಆದರೆ ಸ್ವಾಮಿ ವಿವೇಕಾನಂದರ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸ್ವಾಮಿ ವಿವೇಕಾನಂದರ ಜೀವನವನ್ನು ಓದಿದಂತಹ ಯಾವುದೇ ವ್ಯಕ್ತಿ ಓದೋದಕ್ಕೆ ಮೊದಲು ಅವನ ಜೀವನ ಹೇಗಿತ್ತೋ ಅದೇ ರೀತಿಯ ಶೈಲಿಯಲ್ಲಿ ತನ್ನ ಜೀವನವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ವಿವೇಕಾನಂದರನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂಥ ವ್ಯಕ್ತಿಯಲ್ಲಿ ನಾವು ಕಾಣಬಹುದಾದ ಅದ್ಭುತವಾದ ಬದಲಾವಣೆ ಇದೆಯಲ್ಲ, ಅವನನ್ನು ಅಸಾಮಾನ್ಯನನ್ನಾಗಿ ರೂಪಿಸುತ್ತೆ.
ತನ್ನಲ್ಲಾದ ಬದಲಾವಣೆಗಳನ್ನು ಅವನೇ ಕಂಡು ಆಶ್ಚರ್ಯಚಕಿತನಾಗ್ತಾನೆ. ಇದು ವಿವೇಕಾನಂದ ಅನ್ನೋ ಫಿಲಾಸಫಿ, ವಿವೇಕಾನಂದ ಅನ್ನೋ ಫಿನಾಮಿನನ್ ಒಬ್ಬ ಮನುಷ್ಯನನ್ನು ಮಾನವ ಸಂಪನ್ಮೂಲವನ್ನಾಗಿಸುವಂತಹ ತಾಕತ್ತು ಉಪನಿಷತ್ತಿನ ಆಧುನಿಕ ಸ್ವರೂಪ ನಮಗಿಲ್ಲಿ ಕಾಣುತ್ತೆ. ಆ ನಿಟ್ಟಿನಲ್ಲಿ ಗಮನಿಸೋಣ. ಹೀಗಾಗಿ ನಾನು ಅವರ ಜೀವನದ ಸಮಗ್ರ ವಿವರಣೆಗೆ ಹೋಗೋದಿಲ್ಲ ಉಪನ್ಯಾಸದಲ್ಲಿ. ನನ್ನ ಉಪನ್ಯಾಸದ ಮೊದಲನೆಯ ಕೆಲವೇ ನಿಮಿಷಗಳು ವಿವೇಕಾನಂದರನ್ನು ಕುರಿತಾಗಿ ಮತ್ತು ಅವರು ಹೇಳಿದ ವಿಚಾರಗಳ ಕುರಿತಾಗಿ. ಎರಡನೆಯ ಸಿಂಹಪಾಲು ವಿವೇಕಾನಂದರನ್ನು ಕುರಿತು ಜಗತ್ತೇನು ಹೇಳ್ತು ಇದನ್ನು ಕುರಿತಾಗಿ. ಇದು ಬಹಳ ಮುಖ್ಯ. ಯಾಕೆಂದರೆ ಭಾರತೀಯರಾದ ನಾವು ಇವತ್ತಿಗೂ ಕೂಡ ಇನ್ನೊಬ್ಬರು ಮತ್ತೊಬ್ಬರು ಪರಕೀಯರು ಪರರಾಷ್ಟ್ರದವರು ನಮ್ಮ ಬಗ್ಗೆ ಹೇಳಿದಾಗ ಅದಕ್ಕೆ ಹೆಚ್ಚಿನ ಕ್ರೆಡೆನ್ಷಿಯಲ್ ಅಂತ ನಾವು ಭಾವಿಸ್ತೇವೆ. ಆ ನಿಟ್ಟಿನಲ್ಲಿ ಇವತ್ತಿನ ಉಪನ್ಯಾಸವನ್ನು 2 ವಿಭಾಗಗಳಾಗಿ ನಾನು ಸ್ವೀಕರಿಸಿದ್ದೇನೆ. ಮೊದಲನೇ ವಿಚಾರಕ್ಕೆ ಬರ್ತೇನೆ. 1863 ಜನವರಿ 12ರಂದು ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾದ ಸಿಮ್ಲಾ ಅನ್ನೋ ಒಂದು ಬಡಾವಣೆಯಲ್ಲಿ ಜನ್ಮ ತಾಳ್ತಾರೆ. ಸ್ವಾಮಿ ವಿವೇಕಾನಂದರು ಹುಟ್ಟೋ ಸಮಯಕ್ಕೆ ದಿ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಗಿ 6 ವರ್ಷ ಆಗಿರುತ್ತೆ. ದೇಶದಲ್ಲಿ ಭಾರತೀಯರು ಸೋಲನ್ನು ಕಂಡಿದ್ದರು. ಒಂದು ರೀತಿಯಲ್ಲಿ ಈ ಸೋಲು ಭಾರತೀಯರ ಆತ್ಮಸ್ಥೈರ್ಯವನ್ನು, ಸ್ವಾಭಿಮಾನವನ್ನು ಸಾಕಷ್ಟು ಅದು ಡಿಸ್ಟರ್ಬ್ ಮಾಡಿತ್ತು. ದೇಶದ ಸ್ವಾತಂತ್ರ್ಯದ ಬಗ್ಗೆ ಯಾರಾದರೂ ಮಾತನಾಡಿದ್ರೆ ಅವ್ರಿಗೆ ಜೈಲೇ ಗತಿ ಆಗ್ತಾ ಇತ್ತು. ರಾಷ್ಟ್ರಾಭಿಮಾನ, ರಾಷ್ಟ್ರದ ಬಗ್ಗೆ ಹೆಮ್ಮೆ, ರಾಷ್ಟ್ರ ಪ್ರಜ್ಞೆ, ಸ್ವಾತಂತ್ರ್ಯದ ಅವಶ್ಯಕತೆಯ ಬಗ್ಗೆ ಯಾರಾದರೂ ಮಾತನಾಡಿದ್ರೆ ತಕ್ಷಣವೇ ಬ್ರಿಟಿಷರ ಆ ಪೊಲೀಸ್ ಆರಕ್ಷಕರು ಅವರನ್ನು ಬಂಧಿಸ್ತಾ ಇದ್ದರು. ಇದು ಒಂದು ಕಡೆ. ಎರಡನೇ ಕಡೆ, ಈ ಆಂಗ್ಲ ಶಿಕ್ಷಣದ ಅತಿಯಾದ ಪ್ರಭಾವದಿಂದ ಯಾರು ವಿದ್ಯಾವಂತರಾಗಿದ್ದರೋ, ಅಕ್ಷರಶಃ ಅಕ್ಷರಸ್ಥರಾಗಿದ್ದರೋ ಅವರು ಭಾರತೀಯ ವಿಚಾರಗಳನ್ನು ಬೈಯೋದಕ್ಕೆ ಶುರು ಮಾಡ್ತಾಯಿದ್ರು. ಅವರು ಭಾರತದ ಉದ್ಧಾರ ಕೇವಲ ಪಾಶ್ಚಾತ್ಯ ಜಗತ್ತಿಗೆ ತಲೆಬಾಗುವುದರಿಂದಲೇ ಅನ್ನೋ ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದರು. ಇನ್ನು ಮೂರನೇ ವಿಚಾರ, ಭಾರತದಲ್ಲಿದ್ದಂತಹ ಶ್ರೇಷ್ಠವಾದ ವೇದೋಪನಿಷತ್ತಿನ ಗಟ್ಟಿತನದ ಕಾಳುಗಳನ್ನು ಪಕ್ಕಕ್ಕಿಟ್ಟು ಜೋಳ್ಳನ್ನೇ ತಮ್ಮ ಧರ್ಮವೆಂದು ಭಾವಿಸಿದ್ದಂತಹ ಧರ್ಮಾಂಧರು, ಮತಾಂಧರು ಯಾವುದೋ ಒಂದು ಸಂಕುಚಿತತೆಯ ಚೌಕಟ್ಟಿನಿಂದ ಆಚೆಗೆ ಬಾರದೆ ತಮ್ಮ ಪಾಡಿಗೆ ತಾವು ಕೂಪಮಂಡೂಕುಗಳಂತೆ ಇದ್ದರು. ಸಮಾಜದ ಅರ್ಧದಷ್ಟಿರುವ ಸ್ತ್ರೀಯರ ನಿರ್ಲಕ್ಷ್ಯ, ಜನಸಾಮಾನ್ಯರ ನಿರ್ಲಕ್ಷ್ಯ ಈ ದೇಶಕ್ಕೆ ಶಾಪವಾಗಿ ಪರಿಣಮಿಸಿತ್ತು. ಈ ದೇಶ ಕಣ್ಣೀರಿನಲ್ಲಿ ತನ್ನ ದಿನಗಳನ್ನು ಕಳೀತಾ ಇತ್ತು. ಇಡೀ ಜಗತ್ತನ್ನು ಬೆಳಗ್ತಾ ಇದ್ದ ಸೂರ್ಯ ಭಾರತೀಯರಿಗೆ, ಅವರಿಗೆ ಎದುರಾಗಿದ್ದ ಕತ್ತಲನ್ನು ಹೋಗಲಾಡಿಸೋ ವಿಷಯದಲ್ಲಿ ಸೂರ್ಯನೂ ಕೂಡ ಒಂದು ಹಂತದವರೆಗೆ ವಿಫಲನಾಗಿದ್ದನೋ. ಈ ಹಂತದಲ್ಲಿ ಸುಂಟರಗಾಳಿಯ ಸನ್ಯಾಸಿಯ ಪ್ರವೇಶವಾಯಿತು. ಇದನ್ನು ನೀವು ಭಾರತೀಯ ಮೌಲ್ಯಗಳ ನಂಬಿಕೆಯ ಹಿನ್ನೆಲೆಯಲ್ಲಿ ತಗೊಳ್ತೀರಾ? 1000 ವರ್ಷಕ್ಕೆ ಒಬ್ಬ ಮಹಾತ್ಮ ಬರ್ತಾನೆ, ಭಗವಾನ್ ಬುದ್ಧ. ಆತ ಬಂದ 1000 ವರ್ಷಕ್ಕೆ ಶ್ರೀ ಶಂಕರ ಭಗವತ್ಪಾದರು ಬಂದರು. ಆತ ಬಂದ 1 ವರ್ಷಕ್ಕೆ ನಾವು 1000 ವರ್ಷಕ್ಕೆ ನಾವು ನೋಡ್ತೇವೆ ಸ್ವಾಮಿ ವಿವೇಕಾನಂದರು ಬಂದರು. ಈ 2000 ವರ್ಷಗಳ ಈ ಒಂದು ಅಂತರದಲ್ಲಿ 3 ಮಹಾತ್ಮರು ಭಾರತದ ನೆಲದಲ್ಲಿ ಹುಟ್ಟಿದ್ರು, ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟರು. ಇದನ್ನು ಗಮನಿಸಬೇಕು ನಾವು. ಇವತ್ತು ಶಂಕರಾಚಾರ್ಯರ ಫಿಲಾಸಫಿಯನ್ನು, ಅದ್ವೈತ ಸಿದ್ಧಾಂತವನ್ನು ಅಮೇರಿಕದ ನ್ಯಾಸಾ ಸಂಸ್ಥೆಯ ವಿಜ್ಞಾನಿಗಳು ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ. 1200 ವರ್ಷಗಳ ಹಿಂದೆ ಅದ್ವೈತ ಫಿಲಾಸಫಿ ಏನು ಹೇಳ್ತು, ಶಂಕರಾಚಾರ್ಯರು ಏನು ಹೇಳ್ತು, ಮಾಡ್ರನ್ ಫಿಸಿಕ್ಸ್ ಇವತ್ತು ನತಮಸ್ತಕರಾಗಿ ಅದನ್ನು ಒಪ್ಕೊಳ್ತಾ ಇದೆ. ಬಿಗ್ ಬ್ಯಾಂಗ್ ಥಿಯರಿ ಒಪ್ಕೊಳ್ತಾ ಇದೆ, ಮಾಡ್ರನ್ ಫಿಸಿಕ್ಸ್ ಅದನ್ನು ಒಪ್ಕೊಳ್ತಾ ಇದೆ. ಇದನ್ನೇ ಕುರಿತು ನಮ್ಮ ಭಾವೈಸಿರಿಯವರೊಂದು ಉಪನ್ಯಾಸ ಮಾಡಿದ್ರೆ, ದಿ ಸೈಂಟಿಫಿಕ್ ಟೆಂಪರಮೆಂಟ್ ಆಫ್ ಶಂಕರಾಚಾರ್ಯ 1.5 ಗಂಟೆ ಉಪನ್ಯಾಸ ಮಾಡೋಣ. ಅದು ಪ್ರತ್ಯೇಕ, ಅದು ಮತ್ತೊಂದು ಸಂದರ್ಭದಲ್ಲಿ ನೋಡೋಣ. ಈ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ಬುದ್ಧನನ್ನು ಮಿಸ್ಇಂಟರ್ಪ್ರಿಟ್ ಮಾಡಿದಂಥ ಬುದ್ಧಿಜೀವಿಗಳು ನಮ್ಮ ದೇಶದಲ್ಲಿದ್ದಾರೆ. ಬುದ್ಧ ನಿಮಗೆ ನೀವೇ ಬೆಳಕಾಗಬೇಕು ಅಂತ ಹೇಳ್ತಾನೆ. ತನ್ನ ಶಿಷ್ಯ ಆನಂದನಿಗೆ ಬುದ್ಧ ಪ್ರಾಣೋತ್ಕ್ರಮಣ ಕಾಲದಲ್ಲಿ, ಪ್ರಭು ನಮಗೇನು ಸಂದೇಶ ನಿಮ್ಮದು ಅಂದಾಗ, ನಿಮಗೆ ನೀವೇ ಬೆಳಕಾಗಬೇಕು ಅಂತ ಹೇಳ್ತಾನೆ. ನಿನಗೆ ನೀನೇ ಬೆಳಕಾಗಬೇಕು ಅಂದ್ರೇನು?
ಉದ್ಧರೇದಾತ್ಮನಾತ್ಮಾನಂ ಅನ್ನೋ ಭಗವದ್ಗೀತೆಯ ಸಂದೇಶವನ್ನೇ ಬುದ್ಧನ ಅಂತಿಮ ಸಂದೇಶದಲ್ಲಿ ನಾವು ನೋಡ್ತೇವೆ. ಬುದ್ಧ ತ್ಯಾಗ ವೈರಾಗ್ಯವನ್ನು ಎತ್ತಿ ಹಿಡಿದಿದ್ದಾನೆ. ಬುದ್ಧ ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿಯ ಜೀವನ ಮಾಡಿದ್ದಾನೆ. ಬುದ್ಧ ಅವನು ಚಲನಶೀಲನಾಗಿ, ಅವನೊಬ್ಬ ಜಂಗಮನಾಗಿ, ಅವನೊಬ್ಬ ಪರಿವ್ರಾಜಕನಾಗಿ ಸಂಚರಿಸಿ ದೇಶದಲ್ಲಿ ಉತ್ಕ್ರಾಂತಿ ಮಾಡಿದ್ದಾನೆ. ಬುದ್ಧನ 1000 ವರ್ಷದ ನಂತರದ ಧಾರ್ಮಿಕ ಇತಿಹಾಸವನ್ನು ನಾವು ನೋಡ್ತೇವೆ. ಬೌದ್ಧ ಧರ್ಮದ ಅನುಯಾಯಿಗಳು ಬುದ್ಧನ ಅತ್ಯಮೂಲ್ಯವಾದ ಸಂದೇಶಗಳಿಂದ ಡಿವಿಯೇಟ್ ಆಗಿ ಸಾಕಷ್ಟು ಕವಲುದಾರಿಗೆ ಹೋಗಿ ಬುದ್ಧ ಹೇಳಿದಂತಹ ಹಲವಾರು ವಿಚಾರಗಳನ್ನು ತಪ್ಪಾಗಿ ಅರ್ಥೈಸಿ ಬೌದ್ಧ ಧರ್ಮದ ಆ ಸೆಂಟ್ರಲ್ ಬ್ಯಾಕ್ ಬೋನಿನ ತಿರುಳು ಏನಿತ್ತು ಅದಕ್ಕೆ ಲೋಪ ಮಾಡಿದಾಗ ಶಂಕರರ ಆಗಮನವಾಗುತ್ತೆ. ಗಮನಿಸ್ಬೇಕು ನಾವು. ಬುದ್ಧನ ಕೆಲವು ವಿಚಾರಗಳು, ಮೂರ್ತಿ ಪೂಜೆಯನ್ನು ವಿರೋಧಿಸಿದಂತಹ ಬುದ್ಧ ಜಗತ್ತಿನಲ್ಲಿ ದೊಡ್ಡ ಮೂರ್ತಿಯಾದ. ಮೊನ್ನೆ ಆಫ್ಘಾನಿಸ್ತಾನದ ಕಂದಹಾರ್ನಲ್ಲಿ ಹೊಡೆದು ಹಾಕಿದ್ರಲ್ಲ ದುಷ್ಟರು, ಬುದ್ಧನ ಅತ್ಯಂತ ದೊಡ್ಡ ವಿಗ್ರಹ ಪ್ರಪಂಚದಲ್ಲಿ. ಯಾವ ಬುದ್ಧ ಮೂರ್ತಿ ಪೂಜೆಯನ್ನು ವಿರೋಧಿಸಿದನೋ ಆ ಬುದ್ಧ ಜಗತ್ತಿಗೆ ದೊಡ್ಡ ಮೂರ್ತಿಯಾದ. ಆದ್ದರಿಂದ ಅರ್ಥ ಮಾಡ್ಕೊಳ್ಳಿ, ಆಧ್ಯಾತ್ಮಿಕ ಪಯಣದಲ್ಲಿ ಮೂರ್ತಿ ಪೂಜೆಗೂ ಒಂದು ಹಂತದಲ್ಲಿ ಸ್ಥಾನ ಇದೆ. ಮೂರ್ತಿ ಪೂಜೆ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಜೀವನದ ಅಂತಿಮ ತೀರ್ಮಾನ ಅಲ್ಲ, ಆದರೆ ಆಧ್ಯಾತ್ಮಿಕ ಪಯಣದ ಪ್ರಾರಂಭಿಕ ಹಂತ. ಲೆಟ್ ಅಸ್ ಮೂವ್ ಫ್ರಮ್ ನೋನ್ ಟು ಅನ್ನೋನ್. ಶಾಂತ ಸತ್ಯದಿಂದ ಅನಂತ ಸತ್ಯದ ಕಡೆಗೆ ನಾನು ಪ್ರಯಾಣ ಮಾಡಬೇಕಾದರೆ ನನಗೆ ಮೂರ್ತಿ ಪೂಜೆ ಅನಿವಾರ್ಯ. ಆಕಾಶವನ್ನು ನಾನು ಚಿತ್ರಿಸೋದಕ್ಕಾಗೋದಿಲ್ಲ, ನನ್ನ ಮನೆಯ ಗವಾಕ್ಷಿಯಲ್ಲಿ ಆಕಾಶವನ್ನು ಆನಂದಿಸಬಹುದು. ದಿಸ್ ಈಸ್ ದಿ ಫೈನಟ್ ಎಕ್ಸ್ಪ್ರೆಷನ್ ಆಫ್ ಇನ್ಫೈನಟ್ ಟ್ರೂತ್. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಇಡೀ ಗಂಗೆಯನ್ನೇ ನಾನು ನನ್ನ ಮನೆಗೆ ತಂದುಕೊಳ್ಳೋಕ್ಕಾಗೋದಿಲ್ಲ, ಆದರೆ ಅರ್ಥ ಮಾಡ್ಕೊಳ್ಬೇಕು, ನಾನೊಂದು ಪುಟ್ಟ ಕಂಟೈನರಲ್ಲಿ ಗಂಗೆಯನ್ನು ತಂದು ನನ್ನ ಮನೆಯಲ್ಲಿ ಇಟ್ಕೊಳ್ತೇನೆ. ಇಟ್ ಈಸ್ ಎ ಫೈನಟ್ ವೇ ಆಫ್ ವರ್ಷಿಪಿಂಗ್ ಥಿಂಗ್ಸ್. ಇದಕ್ಕೆ ಅವಕಾಶ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಜನರಲೈಸೇಷನ್ ಮಾಡ್ತೀರಾ? ಪೀರಿಯಾಡಿಕ್ ಟೇಬಲ್ನಲ್ಲಿರೋ 120 ಎಲಿಮೆಂಟ್ಸ್ಗೆ ಎಲ್ಲ ಸೋರ್ಸ್ ಆಫ್ ಒಬ್ಟೈನಿಂಗ್ ಭೂಮಿನೇ. ಭೂಮಿ ಅಂದರೆ ಅದು ಜನರಲ್. ಪೀರಿಯಾಡಿಕ್ ಟೇಬಲ್ನ ಒಂದೊಂದು ಎಲಿಮೆಂಟು ಪರ್ಟಿಕ್ಯುಲರ್. ಆಲ್ ದಿ 120+ ಎಲಿಮೆಂಟ್ಸ್ ಪುಟ್ ಟುಗೆದರ್ ಫ್ರಮ್ ದಿ ಪೀರಿಯಾಡಿಕ್ ಟೇಬಲ್ ವಿಲ್ ಕಾನ್ಸ್ಟಿಟ್ಯೂಟ್ ದಿ ಟೋಟಲ್ ಎಲಿಮೆಂಟ್ಸ್ ದಟ್ ಆರ್ ಒಬ್ಟೈನ್ಡ್ ಇನ್ ದಿ ಅರ್ತ್, ಮದರ್ ಅರ್ತ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಮದರ್ ಅರ್ತ್ ಅನ್ನೋದು ಯೂನಿವರ್ಸಲ್, ಇನ್ಫೈನೈಟ್. ಆದರೆ ಒಂದೊಂದು ಎಲಿಮೆಂಟು ಕೂಡ ಅಲ್ಲಿ ಫೈನೈಟ್. ಒಂದೇ ಎಲಿಮೆಂಟ್ಗೆ ಅಲಾಟ್ರಫಿಕ್ ಫಾರ್ಮ್ಸ್ ಇರುತ್ತೆ. ಗ್ರಾಫೈಟ್, ಕೋಲ್, ಕೋಕ್, ಡೈಮಂಡ್, ದೇ ಆರ್ ಆಲ್ ದಿ ಅಲಾಟ್ರಫಿಕ್ ಫಾರ್ಮ್ಸ್ ಆಫ್ ಕಾರ್ಬನ್. ದೇ ಪೋಸಸ್ ದಿ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಇದು ಕೆಮಿಸ್ಟ್ರಿ, ಇದು ಸೈನ್ಸ್. ಹೀಗಾಗಿ ದಿ ಫೈನಟ್ ಎಕ್ಸ್ಪ್ರೆಷನ್ ಆಫ್ ಅನ್ ಇನ್ಫೈನಟ್ ಟ್ರೂತ್ ಈಸ್ ಐಡಲ್ ವರ್ಷಿಪ್. ಇದು ಭಾರತೀಯ ನಂಬಿಕೆ. ಬುದ್ಧ ಇಲ್ಲಿ ಐಡಲ್ ವರ್ಷಿಪ್ ಬೇಡ ಅಂತ ಹೇಳಿ ಜನರ ಭಾವನೆಗಳಿಗೆ ವಿರುದ್ಧ ಹೋಗಿ ನೋಡಿ, ಅವನ ಚಿಂತನೆಗಳು ಕಾಲಕ್ರಮದಲ್ಲಿ ಎಲ್ಲೋ ಒಂದು ಕಡೆ ಅಕ್ಸೆಪ್ಟ್ ಆಗಲಿಲ್ಲ. ಬುದ್ಧ ಡಿಡ್ ನಾಟ್ ರೆಕಮೆಂಡ್ ದಿ ಇಂಡಿವಿಜುವಲ್ ಗಾಡ್ ಕಾನ್ಸೆಪ್ಟ್. ಇಂಡಿವಿಜುವಲ್ ಗಾಡ್ ಕಾನ್ಸೆಪ್ಟನ್ನು ಅವನು ಒಪ್ಪಲಿಲ್ಲ. ಕಡೆಗೆ ಅವನೇ ತನ್ನ ಭಕ್ತರಿಗೆ ಇಂಡಿವಿಜುವಲ್ ಗಾಡ್ ಆಗಿಬಿಟ್ಟ. ಮೂರನೇದು, ಬುದ್ಧ ಹಿಂಸೆ ಮಾಡೋದನ್ನು ಪಾಪ ಅಂತ ಹೇಳ್ದ, ಅಹಿಂಸೆಯನ್ನು ಎತ್ತಿ ಹಿಡ್ದ. ಆದರೆ ಇವತ್ತು ಬುದ್ಧನ ಅನುಯಾಯಿಗಳು ಅಂತ ನೀವು ನೋಡ್ತಿರಲ್ಲ, ಪ್ರಪಂಚದಲ್ಲಿ 99% ಜನ ಮಾಂಸಾಹಾರಿಗಳು. ಜನ ಕೂಗಾಡ್ತಾರೆ, ಜನ ಮಾತಾಡ್ತಾರೆ, ದೇವರ ಮುಂದೆ ಬಲಿ ಕೊಡೋದನ್ನು ಕ್ರೌರ್ಯ ಅಂತಾರೆ. ಮನೆ ಹಿತ್ತಲಲ್ಲಿ ಮಾಂಸ ತಯಾರು ಮಾಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಸೂಕ್ಷ್ಮ, ಮಾಂಸಾಹಾರಿಯಾದ ಮನುಷ್ಯನಲ್ಲಿ 2 ಭಾವನೆಗಳಿದೆ. ಭಗವದ್ಗೀತೆ ಹೇಳುತ್ತೆ, ನಮಗೆಲ್ಲರಿಗೂ ಕೂಡ ಹಿರಿಯನಾದ ಪರಮಾತ್ಮನನ್ನು ನಾವು ಗೌರವಿಸಿ ಅವನಿಗೆ ಆಹಾರವನ್ನು ತೋರಿಸಿ ನಾವು ಸ್ವೀಕರಿಸಿದ ಮೇಲೆ ಅದು ಪರಮಾತ್ಮನ ಪ್ರಸಾದವಾಗುತ್ತದೆ. ಭಗವಂತನಿಗೆ ನಾನು ಆಹಾರವನ್ನು ತೋರಿಸದೇ ಇದ್ದರೆ ಭಗವದ್ಗೀತೆ ಹೇಳುತ್ತೆ ನಾನು ಸ್ವೀಕರಿಸುವ ಆಹಾರ ಪೈಶಾಚಿಕ ಆಹಾರ ಆಗುತ್ತೆ ಅನ್ನುವಂಥ ಮಾತು. ಹೀಗಾಗಿ ಮಾಂಸಾಹಾರಿ ಆಗೋದಕ್ಕೆ ಧರ್ಮ ವೇದಾಂತ ನಿಮ್ಗೆ ಅಡ್ಡ ಇಲ್ಲ. ಆದರೆ ನನ್ನ ದೇವರಿಗೆ ಅದನ್ನು ನೈವೇದ್ಯ ಮಾಡಿ ನಾನು ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತೀನಿ ಅನ್ನೋ ವಿಷಯದಲ್ಲಿ ನಿಮ್ಮ ಪರ್ಮಿಷನ್ ಬೇಕಾ? ಇದು ಪ್ರಶ್ನೆ. ಬುದ್ಧ ಅಹಿಂಸೆಯನ್ನು ಎತ್ತಿ ಹಿಡಿದ. ಬುದ್ಧನ ಅನುಯಾಯಿಗಳು ಪೂರ್ತಿ ಮಾಂಸಾಹಾರಿಗಳಾದರು. ಆದರೂ ಬುದ್ಧನ ಚಿಂತನೆಗಳಲ್ಲಿ ಸಾಕಷ್ಟು ಬೆಳಕಿತ್ತು. ಬುದ್ಧ ಕರ್ಮಕಾಂಡವನ್ನು, ಜ್ಞಾನಕಾಂಡವನ್ನು ಸ್ಪಷ್ಟೀಕರಿಸಿದ. ತ್ಯಾಗ ತತ್ವವನ್ನು ಎತ್ತಿ ಹಿಡಿದ. ಉಪನಿಷತ್ತಿನ ತ್ಯಾಗೇನೈಕೆ ಅಮೃತತ್ವ ಮಾನಶುಹು ಬುದ್ಧ ಎತ್ತಿ ಹಿಡಿದ. ಶಂಕರಾಚಾರ್ಯರು
ಬುದ್ಧನ ಅನುಯಾಯಿಗಳಿಗೆ ಸ್ಪಷ್ಟತೆಯನ್ನು ಕೊಟ್ಟರು. ವೇದಾಂತದ ಬೆಳಕಿನಲ್ಲಿ ಬೌದ್ಧ ಧರ್ಮದ ಯೋಗ್ಯವಾದ ವಿಚಾರಗಳು ಯಾವುದು, ಯಾವುದನ್ನು ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಡಿಸ್ಕ್ರಿಮಿನೇಟ್ ಮಾಡಿದ್ರು. ಯುಕ್ತಾಯುಕ್ತ ವಿವೇಕ, ದ ಪವರ್ ಆಫ್ ಡಿಸ್ಕ್ರಿಮಿನೇಟಿಂಗ್ ಬಿಟ್ವೀನ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ಇಲ್ಲಿ ಶಂಕರಾಚಾರ್ಯರು ಭಾರತವನ್ನು ಕಾಪಾಡಿದ್ರು. 4 ದಿಕ್ಕುಗಳಲ್ಲಿ 4 ಮಠ ಕಟ್ಟಿದ್ರು. ಒಂದೊಂದು ಮಠಕ್ಕೆ ಒಂದೊಂದು ವೇದವನ್ನು ಕೊಟ್ಟರು, ಒಂದೊಂದು ಮಹಾವಾಕ್ಯವನ್ನು ಕೊಟ್ಟರು. ಇಡೀ ದೇಶದಲ್ಲಿ ಸಂಸ್ಕೃತ ಭಾಷೆಯ ಒಂದು ಪುನರುಜ್ಜೀವನಕ್ಕೆ ಮನಸ್ಸು ಮಾಡಿದ್ರು. ಯಾಕೆ? ಭಾರತದಲ್ಲಿ ಸಂಸ್ಕೃತ ಭಾಷೆ ನಮಗೆ ನಮ್ಮ ದೇಶದ ಎಲ್ಲ ಪ್ರಾಚೀನ ಸಂಸ್ಕೃತಿ, ಮಹಾನ್ ಪರಂಪರೆಯನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಭಾಷೆ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಂಸ್ಕೃತ ಭಾಷೆ ಗೊತ್ತಿದ್ದರೆ ನನ್ನ ದೇಶದ ಬಗ್ಗೆ ನಾನು ಅದಾಗಲೇ ದಾಖಲಾಗಿರ್ತಕ್ಕಂಥ ಎಲ್ಲ ಗ್ರಂಥಗಳನ್ನು ನೇರವಾಗಿ ನಾನು ಅಧ್ಯಯನಕ್ಕೆ ಇಳಿಬಹುದು. ಆ ದೃಷ್ಟಿಯಿಂದ ಭಾರತದ ಹಿರಿಮೆ, ಗರಿಮೆ, ಆಚಾರ, ವಿಚಾರ, ಹೆಗ್ಗಳಿಕೆ, ಇದರ ಲೌಕಿಕ ಮತ್ತು ಪಾರಮಾರ್ಥಿಕ ಸತ್ಯದ ಎಲ್ಲ ಹಿಮಾಲಯ ಸ್ವರೂಪದ ಸಾಹಿತ್ಯ ದಾಖಲೆಯಾಗಿರುವ ಏಕೈಕ ಭಾಷೆ ಸಂಸ್ಕೃತ. ಆದ್ದರಿಂದಲೇ ಸಂಸ್ಕೃತ ಅಧ್ಯಯನಕ್ಕೆ ಶಂಕರಾಚಾರ್ಯರು ಅದನ್ನು ರಾಷ್ಟ್ರೀಯ ಭಾಷೆ ಅಂತ ಮಾಡಕ್ಕೆ ಹೊರಟರು. ನೆನಪಿಟ್ಕೊಳ್ಳಿ, ಅಂಬೇಡ್ಕರ್ ಅವರು ಕೂಡ ಭಾರತದ ರಾಷ್ಟ್ರೀಯ ಭಾಷೆಯಾಗಿ, ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿ ಸಂಸ್ಕೃತವನ್ನು ದಾಖಲಿಸಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಅದರಲ್ಲಿ ವೈಫಲ್ಯ ಕಂಡರು. ಅದು ಪ್ರತ್ಯೇಕ. ಇನ್ನು ವಿವೇಕಾನಂದರ ವಿಷಯಕ್ಕೆ ಬರ್ತೀರಿ. ವಿವೇಕಾನಂದರು ಏನು ಮಾಡಿದ್ರು? ಸುಮಾರು 7-8 ವರ್ಷಗಳ ಕಾಲ ಅವರು ಪರಿವ್ರಾಜಕರಾಗಿ ಸಂಚರಿಸಿದ್ರು. ವಿವೇಕಾನಂದರು ಆಂಗ್ಲರೇ ನಮಗೆ ಕೊಟ್ಟ ಶಿಕ್ಷಣವನ್ನು ಪಡ್ಕೊಂಡ್ರು. ವಿವೇಕಾನಂದರು ಎಂತಹ ರ್ಯಾಷನಲಿಸ್ಟ್! ಅವರು ಪ್ರಶ್ನಿಸದೇ ಇರ್ತಕ್ಕಂಥ ವಿಷಯವೇ ಇಲ್ಲ. ಭಾರತೀಯರು ಹೆಮ್ಮೆ ಪಡಿ, ಸನಾತನ ಹಿಂದೂ ಧರ್ಮದಲ್ಲಿ, ವೇದಾಂತ ಧರ್ಮದಲ್ಲಿ ಪ್ರಶ್ನಿಸದೆ ಯಾವುದೇ ವಿಷಯವನ್ನೂ ಒಪ್ಕೊಂಡಿಲ್ಲ. ನೀನು ಪ್ರಶ್ನೆ ಮಾಡಿದ್ರೆ ನಿನ್ನ ಕತ್ತು ಕಡಿತೀನಿ, ನೀನು ಪ್ರಶ್ನೆ ಮಾಡಿದ್ರೆ ನಿನ್ನ ನಾಚೆಗೆ ಹಾಕ್ತೀನಿ, ನಿನಗೆ ಪ್ರಶ್ನಿಸುವ ಹಕ್ಕಿಲ್ಲ ಅಂತ ಸನಾತನ ಹಿಂದೂ ಧರ್ಮದಲ್ಲಿ ಒಂದೇ ಒಂದು ಪದವೂ ಕೂಡ ಪ್ರಶ್ನಿಸಲ್ಪಡದೆ ದಾಖಲಾಗಿಲ್ಲ ನಮ್ಮ ಗ್ರಂಥಗಳಲ್ಲಿ. ಹಿಂದೂ ಧರ್ಮದಲ್ಲಿ ಜನ ಪ್ರಶ್ನಿಸಿದಷ್ಟು ಇನ್ನೆಲ್ಲೂ ಕೂಡ ಪ್ರಶ್ನಿಸಿಲ್ಲ. ಹೀಗಾಗಿ ಇದೊಂದು ಅದ್ಭುತವಾದ ಶಾಶ್ವತವಾದ ಧರ್ಮವಾಗಿ ಉಳಿದಿದೆ. ಇದೊಂದು ಸನಾತನ ಧರ್ಮವಾಗಿ ಉಳಿದಿದೆ. ಇದೊಂದು ಅವಿನಾಶಿಯಾಗಿ ಉಳಿದಿದೆ. ಇದು ವ್ಯಕ್ತಿ ಆಧಾರಿತ ಧರ್ಮ ಅಲ್ಲ, ತತ್ವ ಆಧಾರಿತ ಧರ್ಮ. ಸ್ವಾಮಿ ವಿವೇಕಾನಂದರು ಇದನ್ನು ಬಹಳ ಸ್ಪಷ್ಟವಾಗಿ ಭಾರತೀಯರ ಮುಂದೆ ಇಟ್ಟರು. ಲೌಕಿಕ ಶಿಕ್ಷಣದಲ್ಲಿ ಅವರು ಓದಿದಂತಹ ಕಲ್ಕತ್ತೆಯ ಸ್ಕಾಟಿಷ್ ಚರ್ಚ್ ಕಾಲೇಜ್ ಮತ್ತು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಅವರು ಬಹಳಷ್ಟು ದೊಡ್ಡ ರೀತಿಯಲ್ಲಿ ತಮ್ಮ ಪ್ರಭಾವ ಬೀರಿದ್ರು. ಅಲ್ಲಿನ ಪ್ರಾಂಶುಪಾಲರಾಗಿದ್ದಂತಹ ಪ್ರೊಫೆಸರ್ ವಿಲಿಯಂ ಹೇಸ್ಟಿ ಹೇಳ್ತಾರೆ, ಐ ಹ್ಯಾವ್ ಟ್ರಾವೆಲ್ಡ್ ಫಾರ್ ಆ್ಯಂಡ್ ವೈಡ್. ಐ ಹ್ಯಾವ್ ಟಾಟ್ hundreds and thousands of students in different universities, most reputed universities of the world. But I have not come across a personage of Narendranath's stature. He is bound to leave a mark in his life. ಇದು ಪ್ರೊಫೆಸರ್ ವಿಲಿಯಂ ಹೇಸ್ಟಿ ದಾಖಲಿಸಿದಂತಹ ನಿಜವಾದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಒಬ್ಬ ವ್ಯಕ್ತಿಯ ಪರಿಚಯ ಪತ್ರ. ಆ ವ್ಯಕ್ತಿ ಯಾರು? ಇವತ್ತಿನ ಉಪನ್ಯಾಸದ ಕಥಾನಾಯಕ ಸ್ವಾಮಿ ವಿವೇಕಾನಂದ. ಶ್ರೀರಾಮಕೃಷ್ಣರ ಬಳಿಗೆ ಬರ್ತಾರೆ. ಶ್ರೀರಾಮಕೃಷ್ಣರ ಬಳಿಗೆ ಬಂದು ಅವರನ್ನು 100 ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರೆ. ಶ್ರೀರಾಮಕೃಷ್ಣರು ಎಂಥ ಗುರುಗಳು? ಅವರೇ ಹೇಳ್ತಾ ಇದ್ದರು, ಶಿಷ್ಯನಾದವನು ಗುರುವನ್ನು ಹಗಲು ರಾತ್ರಿ ಪರೀಕ್ಷೆ ಮಾಡಬೇಕು. ಆತ್ಮಸಾಕ್ಷಿಗೆ ಸಮ್ಮತಿ ಆದ ಮೇಲೆ ಗುರುವನ್ನು ಸ್ವೀಕರಿಸಬೇಕು. ಪ್ರಪಂಚದಲ್ಲಿ 100 ಜನ ಗುರುಗಳಿರ್ತಾರೆ, ಆದರೆ ಸರಿಯಾದ ಗುರುವಿನ ಆಯ್ಕೆಯ ವಿಷಯದಲ್ಲಿ ನಿನ್ನ ಎಚ್ಚರಿಕೆ ಅತ್ಯಂತ ಅವಶ್ಯಕ. ಇವತ್ತು ಪ್ರಪಂಚದಲ್ಲಿ ನೀವೇನು ನೋಡ್ತಾ ಇದ್ದೀರಿ? ಪ್ರಪಂಚದಲ್ಲಿ ಸರಿಯಾದ ಗುರುವಿನ ಆಯ್ಕೆ ಅನ್ನೋದನ್ನ ಮರೆತು ಬಿಡ್ತೀವಿ ನಾವು. ಯಾರು ಸರಿಯಾದ ಆಯ್ಕೆ ಆಗೋದಿಲ್ವೋ ಅವ್ರ ಬಗ್ಗೆನೇ ಬೊಬ್ಬೆ ಹೊಡಿತೇವೆ, ಅವ್ರ ಬಗ್ಗೆನೇ ನಿಮ್ಮ ಟಿ ವಿಗಳು ತೋರಿಸುತ್ತೆ. TRPನಲ್ಲಿ ನೀವು ಒಬ್ಬರು ಎಂಟ್ರ್ ಆಗ್ತೀರಿ. TRP ಅಂದ್ರೇನು? ಅದು ಜೇನು ನೊಣಗಳಂತೂ ಅಲ್ಲ. ನಿಮ್ಮ TRP ಜೇನು ನೊಣಗಳ ಸಂಖ್ಯೆ ಅಲ್ಲ. ನೀವು ಕ್ವಾಲಿಟಿಗೆ ಹೋಗ್ತೀರಾ, ನೀವು ಕ್ಲಾಸ್ಗೆ ಹೋಗ್ತೀರಾ. ನಿಮ್ಮ TRP ಇಟ್ ಈಸ್ ಮಾಸ್. ಯಾವಾಗ ವೆನ್ ಯು ಇನ್ಸಿಸ್ಟ್ ಫಾರ್ ಕ್ವಾಲಿಟಿ ಎಜುಕೇಷನ್, ಇಟ್ ಈಸ್ ಕ್ಲಾಸ್. You please identify yourself in the category of class. Never get yourself contented and satisfied only within the purview of mass. Unless and until you surpass the periphery of mass and
percolate into the dynasty of class, you cannot understand the truth as it is. ಇಲ್ಲಿ ನಮಗೆ ಅರ್ಥ ಆಗಬೇಕಾಗಿದೆ, ನಮಗೆ ಶಂಕರಾಚಾರ್ಯರ ಅರ್ಥ ಆಗಬೇಕಾ, ವಿವೇಕಾನಂದರ ಅರ್ಥ ಆಗಬೇಕಾ, ಭಗವದ್ಗೀತೆ ಅರ್ಥ ಆಗಬೇಕಾ? ನಿಮ್ಮ ಪ್ರಯತ್ನ ಅಲ್ಲಿ ಬೇಕಾಗಿದೆ. ಸಂದರ್ಭೋಚಿತವಾಗಿ ಹೇಳ್ತೇನೆ, ಎಷ್ಟೋ ಜನ ವಿಧರ್ಮೀಯರು ನಮ್ಮನ್ನು ಕೇಳ್ತಾರೆ, ನಿಮ್ಮಲ್ಲಿ 10 ಅವತಾರಗಳಾಗಿವೆ, ಶ್ರೇಷ್ಠ ಗ್ರಂಥಗಳು ಬಂದಿದೆ, ಸಾವಿರಾರು ಸಂತ ಮಹಾತ್ಮರು ಬಂದಿದ್ದಾರೆ, ಆದರೂ ನಿಮ್ಮ ಜನ ಹೀಗಿದ್ದಾರಲ್ಲ? ಅದಕ್ಕೆ ನನ್ನ ಉತ್ತರ ಬಹಳ ಸ್ಪಷ್ಟ. ಜನ ಎಲ್ಲಿದ್ದರೂ ಕೂಡ ಒಂದೇ ರೀತಿ ಇರ್ತಾರೆ. ಎಡಗೆನ್ನೆಗೆ ಹೊಡೆದ್ರೆ ಬಲಗೆನ್ನೆ ತೋರಿಸುವಂಥ ಸಂತ ಯೇಸು ಕ್ರಿಸ್ತ ಹೇಳಿದ್ನಲ್ಲ ಆವತ್ತು. ಆದರೆ ಪ್ರಪಂಚದಲ್ಲಿ ಯೇಸು ಕ್ರಿಸ್ತನ ಅನುಯಾಯಿಗಳು ಮಾಡಿದಷ್ಟು ಯುದ್ಧಗಳು, ಅವರು ಮಾಡಿದಂತಹ ದರ್ಪ, ಧೋರಣೆ, ಶೋಷಣೆ, 50ಕ್ಕೂ ಹೆಚ್ಚು ರಾಷ್ಟ್ರಗಳ ಕುತ್ತಿಗೆ ಮೇಲೆ ಕಾಲಿಟ್ಟು ಅವರನ್ನು ನಿರ್ನಾಮ ಮಾಡಿದಂಥದ್ದು ಯೇಸು ಕ್ರಿಸ್ತನ ಅನುಯಾಯಿಗಳಾದ ಪಾಶ್ಚಾತ್ಯ ಜಗತ್ತಿನ ಜನಕ್ಕೆ ಆ ಮಹಾತ್ಮ ಕೊಟ್ಟ ಸಂದೇಶ ಅರ್ಥ ಆಗಲಿಲ್ವಾ? ಹಾಗೆಯೇ ನಮ್ಮ ಮನಸ್ಸುಗಳು, ನಮ್ಮ ಬೌದ್ಧಿಕ ಮಟ್ಟ ಇದು ಒಂದು ಉನ್ನತವಾದ ಸ್ತರಕ್ಕೆ ಏರದಿದ್ದರೆ ಯಾವುದೇ ಒಂದು ಸನ್ನಿವೇಶ ನಿಮಗೆ ಅರ್ಥ ಆಗೋದಿಲ್ಲ, ಅದರ ಸ್ಟಫ್ ನಿಜವಾದ ರೀತಿಯಲ್ಲಿ ಅರ್ಥ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ವಿವೇಕಾನಂದರು ರಾಮಕೃಷ್ಣರನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ವಿವೇಕಾನಂದರು ಭಾರತದಾದ್ಯಂತ ಪರಿವ್ರಾಜಕರಾಗಿ ಸಂಚರಿಸಿದ್ರು, ಹೊರ ರಾಷ್ಟ್ರಗಳಿಗೆ ಹೋದರು, ಸನಾತನ ಹಿಂದೂ ಧರ್ಮವನ್ನು ಕುರಿತು ನಿರ್ಭಿಡೆಯಿಂದ ಮಾತನಾಡಿದ್ರು. ಚಿಕಾಗೋನಲ್ಲಿ ಸುಮಾರು 13 ಉಪನ್ಯಾಸಗಳನ್ನು ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರ ಉಪನ್ಯಾಸ ಇಡೀ ಜಗತ್ತಿನ ಜನರ ಮನಸ್ಸಿನಲ್ಲಿ ಅನುರಣಿತವಾಯಿತು. ಆ ಉಪನ್ಯಾಸಕ್ಕೆ ಶತಮಾನೋತ್ಸವದ ಸಂಭ್ರಮ 1993ರಲ್ಲಿ ಆಚರಿಸಲ್ಪಡ್ತು. ವಿವೇಕಾನಂದರೇ ಘೋಷಿಸಿದ ಹಾಗೆ ಬುದ್ಧ ಪೂರ್ವ ರಾಷ್ಟ್ರಗಳಿಗೆ ಒಂದು ಸಂದೇಶ ಕೊಟ್ಟ, ನಾನು ಬಂದಿರೋದು ಪಶ್ಚಿಮ ರಾಷ್ಟ್ರಗಳಿಗೆ ಸಂದೇಶ ಕೊಡೋದಕ್ಕೆ. ಅದು 100ಕ್ಕೆ 100 ಸಾಬೀತಾಯಿತು. ನಾನು ಶಂಕರನೇ ಆಗಿದ್ದೆ ಅಂತ ವಿವೇಕಾನಂದರು ಹೇಳ್ತಾರೆ. ಶಂಕರಾಚಾರ್ಯರ ಮುಂದುವರೆದ ಅವತಾರ ತಾನು ಅನ್ನೋದನ್ನು ವಿವೇಕಾನಂದರು ಒಪ್ಕೊಳ್ತಾರೆ. ಶಂಕರರ ಇಂಟಲೆಕ್ಟ್, ಬುದ್ಧನ ಹೃದಯ ವಿವೇಕಾನಂದರ ವ್ಯಕ್ತಿತ್ವದಲ್ಲಿತ್ತು ಅಂತ ನಿವೇದಿತೆ ಮೊದಲಾದ ಪಾಶ್ಚಾತ್ಯ ಶಿಷ್ಯರು ಹೇಳ್ತಾರೆ. ಈ ಎಲ್ಲ ವಿಚಾರಗಳನ್ನು ಓದಬೇಕು ನಾವು. ಇದನ್ನು ಅಧ್ಯಯನ ಮಾಡಿದಾಗ ವಿವೇಕಾನಂದರು ನಿಜಕ್ಕೂ ಏನು ಮಾಡಿದ್ರು ನೆನಪಿಟ್ಕೊಳ್ಳಿ. ಜಾಡಮಾಲಿಗಳ ಗುಡಿಸಲುಗಳಲ್ಲಿ ವಿವೇಕಾನಂದರು ಗಂಜಿ ಕುಡಿದಿದ್ದಾರೆ. ರಾಜ ಮಹಾರಾಜರ ಅಂತಃಪುರದಲ್ಲಿ ವಿಶ್ರಾಂತಿ ಮಾಡಬೇಕಾದ್ರೆ ಸ್ವತಃ ಚಕ್ರವರ್ತಿಗಳು ಚಾಮರ ಬೀಸಿದ್ದಾರೆ. ಯಾರ ಮುಲಾಜಿಗೂ ಒಳಗಾಗದೆ ಆಷಾಢಭೂತಿ ಅಕ್ಷರಸ್ಥರನ್ನು ಛೀಮಾರಿ ಹಾಕಿದ್ದಾರೆ. ರಾಜನ ಮುಂದೆಯೇ ರಾಜನಿಗೂ ಮತ್ತು ದಿವಾನರಿಗೂ ಛೀಮಾರಿ ಹಾಕಿದ್ದಾರೆ. ಮೌಲ್ಯಪೂರ್ಣ ಜೀವನ ನಡೆಸ್ತಾ ಇದ್ದ ರಾಜರನ್ನು ಬೆನ್ನು ತಟ್ಟಿದ್ದಾರೆ. ವಿಜ್ಞಾನಿಗಳ ಬೆನ್ನು ತಟ್ಟಿದ್ದಾರೆ. ಆಧ್ಯಾತ್ಮಿಕ ಸಾಧಕರನ್ನು ಕೊಂಡಾಡಿದ್ದಾರೆ. ಮೇಲಿಂದ ಮೇಲೆ ಶ್ರೇಷ್ಠವಾದ ರೀತಿಯ ಬದುಕಿಗೆ ಬೇಕಾದ ಭಾರತೀಯ ಸತ್ವ, ಭಾರತೀಯ ಶಕ್ತಿಯ ಪುನರುಜ್ಜೀವನ ಅವರು ಮಾಡಿದ್ದಾರೆ. ಎಲ್ಲಿ ಹೋದರೂ ಕೂಡ ವಿವೇಕಾನಂದರು ಮರೆಯದೇ ಹೇಳ್ತಾ ಇದ್ದಂಥ ಒಂದು ಮಾತು, ಈ ಮಾತು ಮೊಟ್ಟ ಮೊದಲು ಅವ್ರು ಹೇಳಿದ್ದು ನಮ್ಮ ದೇಶಕ್ಕೆ ಸೇವೆ ಮಾಡ್ತೀನಿ ಅಂತ ಬಂದಂತಹ ನಿವೇದಿತೆಗೆ ಬರೆದ ಪತ್ರದಲ್ಲಿ. ಈ 4 ವಾಕ್ಯ ನೆನಪಿಟ್ಕೊಳ್ಳಿ, ಶ್ರೋತೃಗಳು ನೆನಪಿಟ್ಕೊಳ್ಳಿ. ಮಾರ್ಗರೆಟ್, every science had its origin in India, but developed elsewhere. There was never a conflict between religion and science in the history of India, because Indian religion and spirituality could not only answer the challenges of science, but also they could gift the world a science at a greater level. What you study as physics, chemistry, or any modern physics for that matter, it is the sense-perceived truth, whereas spirituality is a science which can give you truth beyond the sense perception, which is a very new syllabus to the Western Hemisphere. Nodidra? But whenever there was a conflict between religion and science in the Western world, it ultimately resulted in a revolution. There was a clash between the clergy and the intellectuals of the land that led to a revolution. 3ನೇ ವಾಕ್ಯ ವಿವೇಕಾನಂದರು ಹೇಳ್ತಾರೆ, ಮಾರ್ಗರೆಟ್, ಎನಿಥಿಂಗ್ ದಟ್ ಆಫ್ ಇಂಡಿಯನ್ ಆರಿಜಿನ್ ಫಸ್ಟ್ ಅಕ್ಸೆಪ್ಟ್ ಅಂಡ್ ದೆನ್ ವೆರಿಫೈ, ಬಟ್ ಎನಿಥಿಂಗ್ ದಟ್ ಆಫ್ ವೆಸ್ಟರ್ನ್ ಆರಿಜಿನ್ ಫಸ್ಟ್ ವೆರಿಫೈ ಅಂಡ್ ದೆನ್ ಅಕ್ಸೆಪ್ಟ್.
ಇಂಗ್ಲೆಂಡಿನಲ್ಲಿ ಅವರ ಉಪನ್ಯಾಸಗಳು ಅದ್ಭುತವಾದ ಪ್ರಭಾವ ಬೀರಿದವು. ಅಮೆರಿಕದ ನಾಡಿನಲ್ಲಿ ಉದ್ದಗಲಕ್ಕೂ ಕೂಡ ಅವರ ಚಿಂತನೆಗಳು ಹೃದಯಂಗಮವಾಗಿ ಜನರನ್ನು ತಟ್ಟಿತು. ಇದನ್ನು ಅಧ್ಯಯನ ಮಾಡಬೇಕು. ಇದನ್ನು ಅಧ್ಯಯನ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ ವಿವೇಕಾನಂದರ ಶ್ರೇಷ್ಠವಾದ ಒಂದು ಕೊಡುಗೆ ಏನು ಅಂತ. ನೆನಪಿಟ್ಕೊಳ್ಬೇಕು, ಜನಸಾಮಾನ್ಯರಿಗಾಗಿ ವಿವೇಕಾನಂದರು, ನಿರ್ಲಕ್ಷಿತರಾಗಿದ್ದ ಸ್ತ್ರೀಯರಿಗಾಗಿ, ಅವರ ಉದ್ಧಾರಕ್ಕಾಗಿ ಯಾವ ರೀತಿ ಮಾತನ್ನು ಹೇಳಿದ್ರು? ವಿಧವೆಯ ಕಣ್ಣೀರನ್ನು ಒರೆಸದ, ಹಸಿದ ಹೊಟ್ಟೆಗೆ ಒಂದು ತುತ್ತು ಅನ್ನ ನೀಡದ ದೇವರಲ್ಲಾಗಲಿ ಧರ್ಮದಲ್ಲಾಗಲಿ ನನಗೆ ನಂಬಿಕೆ ಇಲ್ಲ. ಯಾರು ಇತರರಿಗಾಗಿ ಬದುಕುತ್ತಾರೆಯೋ ಅವರದ್ದೇ ಜೀವನ, ಉಳಿದವರು ಬದುಕಿದ್ದರೂ ಸತ್ತಂತೆ. ಜನಸಾಮಾನ್ಯರ ಬೆವರಿನಲ್ಲಿ ತಮ್ಮ ಜೀವನದ ಉದ್ಧಾರದ ಪಥವನ್ನು ಕಂಡುಕೊಂಡಂತಹ ಓ ಅಕ್ಷರಸ್ಥರೇ, ಓ ವಿದ್ಯಾವಂತರೇ, ನೀವು ಒಂದು ಸುಸ್ಥಿತಿಗೆ ಬಂದ ಮೇಲೆ ಸಮಾಜದಲ್ಲಿ ಕೆಳಬಿದ್ದಂತಹ ನಿಮ್ನ ವರ್ಗದ ಜನರ ಕಡೆಗೆ ನಿಮ್ಮ ಕೃಪಾ ದೃಷ್ಟಿ ಬೀಳದೇ ಇದ್ದರೆ, ನಿಮ್ಮ ಸಹಾಯ ಹಸ್ತ ನೀವು ಚಾಚದೇ ಇದ್ದರೆ, ನಿಮ್ಮನ್ನು ನಾನು ದೇಶದ್ರೋಹಿಗಳು ಅಂತ ಕರೀತೇನೆ. ನೋಡಿದ್ರ? ಅಕ್ಷರಸ್ಥ ಸ್ವಾರ್ಥಿಗಳನ್ನು, ಅಕ್ಷರಸ್ಥ ಆಷಾಢಭೂತಿಗಳನ್ನು, ಅಕ್ಷರಸ್ಥ ಸಂಕುಚಿತ ಮನೋಭಾವದವರನ್ನು ವಿವೇಕಾನಂದರು ದೇಶದ್ರೋಹಿಗಳು ಅಂತ ಕರೀತಾ ಇದ್ದಾರೆ. ದೇಶಕ್ಕಾಗಿ ಸಾಯಬಲ್ಲರ ಅಂತ ಕೇಳಿದ್ರು ವಿವೇಕಾನಂದರು. ಇವತ್ತು ಅವರು ಕೊಟ್ಟ ಸಂದೇಶವನ್ನು ಓದಂತಹ, ಸರಿಯಾಗಿ ಜೀರ್ಣಿಸ್ಕೊಂಡಂತಹ ಜನಕ್ಕೆ ಹೊಸ ಸಂದೇಶ ಸಿಗ್ತಾ ಇದೆ. ನಾವಿನ್ನು ದೇಶಕ್ಕಾಗಿ ಸಾಯುವ ಅನಿವಾರ್ಯತೆ ಇವತ್ತಿಲ್ಲ. ನಾವು ದೇಶಕ್ಕಾಗಿ ಬದುಕಬೇಕಾಗಿದೆ. ದೇಶಕ್ಕಾಗಿ ಬದುಕಬೇಕಾಗಿದೆ. ಈ ಬದುಕು ಎಂಥದ್ದು? ಎಕ್ಸಿಸ್ಟೆನ್ಸ್ ಅಲ್ಲ, ರೇಷನ್ ಕಾರ್ಡ್ ವೋಟರ್ಸ್ ಲಿಸ್ಟ್ನಲ್ಲಿ ಹೆಸರನ್ನು ನಮೂದಿಸೋದಲ್ಲ. ದೇಶಕ್ಕಾಗಿ ಧೀರೋದ್ದಾತರಾಗಿ ಬದುಕಬೇಕಾಗಿದೆ, ಪುರುಷ ಸಿಂಹರಾಗಿ ಬದುಕಬೇಕಾಗಿದೆ. ಉಪನಿಷತ್ತು ಪ್ರತಿಪಾದಿಸಿದ ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲ, ವಿದ್ಯುತ್ತಿನಂತಹ ಇಚ್ಛಾಶಕ್ತಿ, ಒಳಗೂ ಹೊರಗೂ ಪ್ರಾಮಾಣಿಕರಾದ, ನಂಬಿಕೆಗೆ ಅರ್ಹರಾದ ಯೌವನ ಭರಿತ ಜನ, ಇದು ವಿವೇಕಾನಂದರು ಯುವಕರಿಗೆ ಕೊಟ್ಟ ಬಯೋಡಾಟಾ. ಹೀಗೆ ಬದುಕಬೇಕಾಗಿದೆ. ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ಹಾಗೆ ಬದುಕಬೇಕಾಗಿದೆ. ಎಜುಕೇಷನ್ ಈಸ್ ದಿ ಓನ್ಲಿ ಪೆನೇಷಿಯಾ ಫಾರ್ ಹ್ಯೂಮನ್ ಪ್ರಾಬ್ಲಮ್ಸ್. ಈ ನಿಟ್ಟಿನಲ್ಲಿ ಶಿಕ್ಷಣವನ್ನು ಎತ್ತಿ ಹಿಡಿಬೇಕಾಗಿದೆ. ಇದು ವಿವೇಕಾನಂದರು ಭಾರತೀಯರ ಮುಂದೆ ಇಟ್ಟಂಥ ವಿಷಯ. ಪಾಶ್ಚಾತ್ಯರ ಮುಂದೆ ಯಾವ ವಿಷಯ ಹೇಳಿದ್ರು? ನೀವೆಲ್ಲ ಸುಧಾರಿತರು, ವಿಪರೀತವಾದ ಲೌಕಿಕ ಸುಖದಲ್ಲಿ ಮುಳುಗು ಹೋಗಿದ್ದೀರಿ. ನೀವೇನಾದರೂ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಳ್ಳದಿದ್ದರೆ ಇನ್ನು 50 ವರ್ಷಗಳಲ್ಲಿ ಈಗಾಗಲೇ ನೀವು ವಾಲ್ಕೆನೋ ಮೇಲೆ ಕುಳಿತಿದ್ದೀರಿ. ಈಗಾಗಲೇ ನೀವು ವಾಲ್ಕೆನೋ ಮೇಲೆ ಕುಳಿತಿದ್ದೀರಿ, ಸ್ಫೋಟಿಸ್ತೀರಿ. ವಿವೇಕಾನಂದರ ಮಾತನ್ನು ವೆಸ್ಟ್ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವರು ಹೇಳಿದ ಡೇಟ್ನಿಂದ 50 ವರ್ಷದೊಳಗೆ ಜಗತ್ತಿನಲ್ಲಿ 2 ವಿಶ್ವಯುದ್ಧಗಳಾದವು. ಜ್ವಾಲಾಮುಖಿಯ ಮೇಲೆ ಕುಳಿತಿದ್ದೀರಿ ಅಂತ ಎಚ್ಚರಿಸಿದ್ರು ವಿವೇಕಾನಂದರು. ರಾಕ್ಫೆಲ್ಲರನ್ನು ಅಮೆರಿಕದ ಪ್ರತಿಷ್ಠಿತ ಶ್ರೀಮಂತನಿಗೆ ಹೇಳಿದ್ರು, ನಿನ್ನ ಹತ್ರ ಇರೋ ಸಂಪತ್ತು ನಿಂದಲ್ಲ ಕಣೋ, ಭಗವಂತನ ಸಂಪತ್ತಿಗೆ ನೀನು ಧರ್ಮದರ್ಶಿ. ನಿನ್ನ ಬದುಕನ್ನು ನಿನ್ನ ವೈಯಕ್ತಿಕತೆಗಿಂತ ಆಚೆಗೆ ನೀನು ಊಹಿಸಬಲ್ಲಿಯ? ಇನ್ನೊಬ್ಬರ ಕಣ್ಣೀರಿಗೆ ನಿನ್ನ ಬದುಕಿನಲ್ಲಿ ಅರ್ಥ ಇದೆಯಾ? ಚಾಚುವ ಕೈಗೆ ನಿನ್ನ ಕೈ ಏನಾದರೂ ಸಹಾಯ ನೀಡಿ ಭರವಸೆ ತುಂಬಬಲ್ಲದ? ನಿನ್ನ ಸುತ್ತಲೂ ನೀನು ಕಾಣ್ತಾ ಇರ್ತಕ್ಕಂಥ ಪ್ರಪಂಚದಲ್ಲಿ ಜನರ ಅವಶ್ಯಕತೆಗೆ ತಕ್ಕಂತೆ ನೀನು ಹೃತ್ಪೂರ್ವಕವಾಗಿ ಸ್ಪಂದಿಸಬಲ್ಲಿಯ? ಆಗ ನಿನ್ನನ್ನು ನಾನು ಮನುಷ್ಯ ಅಂತ ಒಪ್ಕೊಳ್ತೇನೆ. ಈ ಮಾತಿನಿಂದ ಪ್ರಭಾವಿತನಾದ ಜಾನ್ ಡಿ ರಾಕ್ಫೆಲ್ಲರ್. ಅವನೇನು ಹೇಳ್ದ ನನ್ನ ಉಪನ್ಯಾಸದ ಮುಂದಿನ ಮಾತುಗಳಲ್ಲಿ ಬರುತ್ತೆ. ಹೀಗೆ ನಾಸ್ತಿಕನಾಗಿದ್ದ ಇಂಗರ್ಸಾಲ್ ವಿವೇಕಾನಂದರಿಂದ ಪರಿವರ್ತಿತನಾದ. ಹಲವಾರು ತತ್ವಜ್ಞಾನಿಗಳು, ಮನಃಶಾಸ್ತ್ರಜ್ಞರು ವಿವೇಕಾನಂದರಿಂದ ಪ್ರಭಾವಿತರಾದರು. ಏನು ಅದ್ಭುತವಾದಂಥ ಒಂದು ಉತ್ಕ್ರಾಂತಿಯನ್ನು ವಿವೇಕಾನಂದರು ಉಂಟು ಮಾಡಿದ್ರು. ಜಗತ್ತಿನ ಇತಿಹಾಸದಲ್ಲಿ ಇಂತಹ ಒಂದು ನಾಣ್ಯದ 2 ಮುಖಗಳು, ಒಂದೆಡೆ ಶಂಕರಾಚಾರ್ಯರು, ಮತ್ತೊಂದೆಡೆ ವಿವೇಕಾನಂದರು. 1200 ವರ್ಷಗಳ ಹಿಂದೆ ಶಂಕರಾಚಾರ್ಯರಿಗೆ ಸಮುದ್ರ ದಾಟಿ ಹೋಗೋ ಅನಿವಾರ್ಯತೆ ಇರಲಿಲ್ಲ. ಆವತ್ತು ನಿಮ್ಮ ಜಗತ್ತಿನ ಇತರ ಭಾಷೆಗಳು ಒಂದು ಐಡೆಂಟಿಟಿಗೆ ಹೊಡೆದಾಡ್ತಾ ಇದ್ವು. ಸ್ವಾಮಿ ವಿವೇಕಾನಂದರೇ ಲಂಡನ್ನಲ್ಲಿ ಮಾಡಿದಂಥ ಉಪನ್ಯಾಸದ ಒಂದು ಮಾತು ನೆನಪಿಟ್ಕೊಳ್ಬೇಕು. ವೆನ್ ಇಂಡಿಯಾ ಹ್ಯಾಡ್ ರೀಚ್ಡ್ ದಿ ಝೆನಿತ್ ಆಫ್ ಸಿವಿಲೈಸೇಷನ್,
ನಾಗರಿಕತೆಯ ಉಚ್ಛ್ರಾಯ ಸ್ಥಿತಿಯನ್ನು ಭಾರತ ಮುಟ್ಟಿದ್ದಾಗ ದ ಹೋಲ್ ವೆಸ್ಟರ್ನ್ ಸಿವಿಲೈಸೇಷನ್ ವಾಸ್ ಅಟ್ ದಿ ಕ್ರೇಡಲ್ ಲೆವೆಲ್. ಯು ಆರ್ ಸ್ಕ್ರಾಲಿಂಗ್ ಆನ್ ದಿ ಫ್ಲೋರ್. ಯು ಆರ್ ನಾಟ್ ಎಟ್ ಹ್ಯೂಮನ್ ಬೀಯಿಂಗ್ಸ್ ಡ್ಯೂರಿಂಗ್ ದ ಟೈಮ್ ಆಫ್ ಬುದ್ಧ. ಅರ್ಥ ಮಾಡ್ಕೊಳ್ಳಿ, ಬುದ್ಧನ ಕಾಲಕ್ಕೆ ಪಾಶ್ಚಾತ್ಯ ಜಗತ್ತು ಅಂಬೆಗಾಲಿಡ್ತಾ ಇದ್ದಂಥ ಮಕ್ಕಳು. ಇನ್ನೂ ಮರದ ಮೇಲಿದ್ರಿ, ಎವಲ್ಯೂಷನ್ ಪ್ರಕಾರ ನಿಮ್ಮ ಬಾಲ ಬಿದ್ದು ನೀವು ಮನುಷ್ಯರಾಗಿರಲಿಲ್ಲ. ಎಂಥ ಅಥಾರಿಟಿ ವಿವೇಕಾನಂದರು. ಪಾಶ್ಚಾತ್ಯ ನಮ್ಮ ಪ್ರಭು ರಾಷ್ಟ್ರದ ವೇದಿಕೆಯ ಮೇಲೆ ನಿಂತು ಹೀಗೆ ಘೋಷಿಸ್ತಾರಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಪಾಶ್ಚಾತ್ಯರಿಗೆ ವಿವೇಕಾನಂದರು ಕೊಟ್ಟಂತಹ ವಿವೇಕದ ಎಚ್ಚರಿಕೆ. ಈ ರೀತಿಯಲ್ಲಿ ನಾವು ಗಮನಿಸಬೇಕು. ಅವರು ಕೆಲವೇ ದಿವಸಗಳ ಕಾಲ ಕಂಡದ್ದು ಚೈನಾ ಮತ್ತು ಜಪಾನ್ ರಾಷ್ಟ್ರಗಳನ್ನು. ವಿಶ್ವಧರ್ಮ ಸಮ್ಮೇಳನ ಆಗೋದಕ್ಕೆ ಮೊದಲೇ ಅಮೆರಿಕದಿಂದ ತಮ್ಮ ಶಿಷ್ಯರಿಗೆ ಪತ್ರ ಬರೀತಾರೆ, ಮುಂದೆ ಭಾರತೀಯ ಯುವಕರು ಜಪಾನ್, ಅಮೆರಿಕ ರಾಷ್ಟ್ರಗಳಿಗೆ ಹೋಗಬೇಕು, ಅವರಿಂದ ಸಾಕಷ್ಟು ಕಲ್ತ್ಕೊಳ್ಳೋದಿದೆ ಭಾರತೀಯರು. ವಿವೇಕಾನಂದರು ಅಮೆರಿಕದಿಂದ ಪತ್ರ ಬರೆದು ಹೇಳಿದ್ರು, ವಿಜ್ಞಾನವನ್ನು ಕಲ್ತ್ಕೋಬೇಕು, ಸಂಸ್ಕೃತವನ್ನು ಕಲ್ತ್ಕೋಬೇಕು. ವಿಜ್ಞಾನದಿಂದ ಲೌಕಿಕ ಅಭ್ಯುದಯ, ಸಂಸ್ಕೃತದಿಂದ ಪಾರಮಾರ್ಥಿಕ ಅಭ್ಯುದಯ, ಇದೆರಡೂ ಆಗದೇ ಇದ್ದರೆ ನಮ್ಮ ವ್ಯಕ್ತಿತ್ವ ಪರಿಪೂರ್ಣವಾಗಿ ವಿಕಸನ ಆಗೋದಿಲ್ಲ. ನೋಡಿದ್ರ, ಇಲ್ಲಿ ಕಾಣ್ತಾ ಇದ್ದೇವೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ನಿಖರತೆ, ಶ್ರೇಷ್ಠತೆ. ಏನು ಅದ್ಭುತವಾದ ರೀತಿಯಲ್ಲಿ ಅವರು ವಿಚಾರಗಳನ್ನು ಮಂಡಿಸ್ತಾರೆ. ಅವರು ಪರಿವ್ರಾಜಕರಾಗಿ ಹೋಗ್ತಾ ಇದ್ದಾರೆ. ಇನ್ನೂ ಅಮೆರಿಕಕ್ಕೆ ಹೋಗಬೇಕಾದ ಸಮಯ ಸ್ವಲ್ಪ ಇದೆ. ಹೈದರಾಬಾದ್ ನೈಜಾಮನ ಅತಿಥಿಯಾಗಿದ್ದಾರೆ. ಹೈದರಾಬಾದ್ ನೈಜಾಮನ ಹತ್ತಿರದ ಬಂಧು ಸರ್ ಖುರ್ಷೀದ್ ಝಾ ಒಬ್ಬ ಕಟ್ಟಾ ಮುಸಲ್ಮಾನ. ಭಾರತ ದೇಶದ ಎಲ್ಲ ಹಿಂದೂ ಪುಣ್ಯಕ್ಷೇತ್ರಗಳಿಗೆ ಅವನು ಸಂದರ್ಶನ ಮಾಡಿದ್ದ. ಕಡೆಗೆ ಒಂದು ನಿರ್ಣಯಕ್ಕೆ ಬಂದಿದ್ದ, ಮೂರ್ತಿ ಪೂಜೆ ಅವೈಜ್ಞಾನಿಕ, ಇದೊಂದು ದೊಡ್ಡ ಮೂಢನಂಬಿಕೆ ಅಂತ. ವಿವೇಕಾನಂದರ ಮುಂದೆ ಅದನ್ನು ಪ್ರತಿಪಾದಿಸಿದ. ವಿವೇಕಾನಂದರು ಹೈದರಾಬಾದ್ನಲ್ಲಿ ಉಪನ್ಯಾಸ ಮಾಡಿದ್ದರು, ಕಾಲೇಜಿನಲ್ಲಿ. ನೈಜಾಮರ ಅತಿಥಿಯಾಗಿದ್ದರು. ಖುರ್ಷೀದ್ ಝಾ ಜೊತೆ ಮಾತನಾಡಬೇಕಾದ್ರೆ ವಿವೇಕಾನಂದರು ಸಮಾಧಾನ ಚಿತ್ತವಾಗಿ ವಿಷಯವನ್ನು ಕೇಳಿ, ಮಿಸ್ಟರ್ ಝಾ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಹಿಂದೂ ಧರ್ಮಕ್ಕೆ ವಿಶ್ವಾಮಿತ್ರ, ಯಾಜ್ಞವಲ್ಕ್ಯ, ವಸಿಷ್ಠ ಇಂತಹ ಮಹಾನ್ ಋಷಿಗಳ ಕೊಡುಗೆ ಇದೆ. ಆದರೆ ನೆನಪಿಟ್ಕೊಳ್ಳಿ, ಅವರೆಲ್ಲರೂ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರೆ ಹೊರತು ಹಿಂದೂ ಧರ್ಮಕ್ಕೆ ಅವರು ಅನಿವಾರ್ಯ ಅಲ್ಲ. ಹಿಂದೂ ಸನಾತನ ಧರ್ಮಕ್ಕೆ ಯಾವುದೇ ವ್ಯಕ್ತಿಯ ಅನಿವಾರ್ಯತೆ ಇಲ್ಲ. ಆದರೆ ನೆನಪಿಟ್ಕೊಳ್ಳಿ, ಅದು ಶಾಂತ ಸತ್ಯವನ್ನು ಗೌರವಿಸುತ್ತೆ. ನೀವು ನಿಮ್ಮ ಧರ್ಮದ ಸಂಸ್ಥಾಪಕನನ್ನು, ಯಾವುದೇ ಧರ್ಮ ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾಗಿದ್ದರೆ ಆ ಧರ್ಮ ಆ ವ್ಯಕ್ತಿಯ ಬಗ್ಗೆ ಗೌರವ ತಾಳುತ್ತೆ. ಆದರೆ ನೆನಪಿಟ್ಕೊಳ್ಳಿ, ವ್ಯಕ್ತಿಯ ಮೇಲಿನ ಗೌರವಕ್ಕೇನಾದರೂ ಸ್ವಲ್ಪ ಅದು ಕಡಿಮೆ ಆದರೆ ಜನರ ಮನಸ್ಸಿನಲ್ಲಿ ಜನರು ನಾಸ್ತಿಕರೇ ಆಗ್ತಾರೆ. ನನ್ನ ಹಿಂದೂ ಧರ್ಮದಲ್ಲಿ ರಾಮನಾಗಲಿ, ಕೃಷ್ಣನಾಗಲಿ, ಶಿವನಾಗಲಿ, ದುರ್ಗೆಯಾಗಲಿ, ಅಸಂಖ್ಯಾತ ಸಾಧು ಸಂತರಾಗಲಿ, ಇವರೆಲ್ಲರೂ ಕೂಡ ಈ ಧರ್ಮವನ್ನು ಮೌಲ್ಯಪೂರ್ಣವಾಗಿಸಿದ್ದಾರೆ, ತಾತ್ವಿಕವಾಗಿ ಶ್ರೀಮಂತಗೊಳಿಸಿದ್ದಾರೆ. ಆದರೆ ನೆನಪಿಟ್ಕೊಳ್ಳಿ, 333 ಕೋಟಿ ದೇವತೆಗಳನ್ನು ಪಕ್ಕಕ್ಕಿಟ್ಟು ಕೂಡ ಸನಾತನ ಹಿಂದೂ ಧರ್ಮೀಯ ಧಾರ್ಮಿಕನಾಗಿ ಉಳಿಯಬಲ್ಲ. ಈ ಅವಕಾಶ ಬೇರೆ ಧರ್ಮಗಳಿಗೆ ಇಲ್ಲ ಅಂದರು. ವಿಶ್ವಧರ್ಮ ಹೇಗಾಗಬಲ್ಲದು ಹಿಂದೂ ಧರ್ಮ ಅನ್ನೋದನ್ನು ವಿವೇಕಾನಂದರು ಹೇಳಿದರು. ಓದಬೇಕು. ಪುಸ್ತಕ ರಚನೆಯ ಸಮಿತಿಯವರೇ ಓದಬೇಕು. ಬುದ್ಧಿಜೀವಿಗಳೇ, ವಿಚಾರವಂತರೇ ಓದಬೇಕು ದಯವಿಟ್ಟು. ಇಷ್ಟು ವಿವೇಕಾನಂದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳೋದಕ್ಕಾಯಿತು. ಈಗ ನೇರವಾಗಿ ಉಪನ್ಯಾಸದ ಬಹಳ ದೊಡ್ಡ ಜವಾಬ್ದಾರಿಯ ಮಾತುಗಳಿಗೆ ನಾನು ಬರಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಘೋಷಿಸಿದ್ದುಂಟು, ಐ ಶಾಲ್ ನಾಟ್ ಸೀಸ್ ಟು ಇನ್ಸ್ಪೈರ್. ನಾನು ಜನರನ್ನು ಪ್ರೇರೇಪಿಸುವಂಥದ್ದು, ನಾನು ಜನರನ್ನು ಒಂದು ಶ್ರೇಷ್ಠ ಮಟ್ಟದಲ್ಲಿ ಉತ್ತೇಜಿಸುವಂಥದ್ದನ್ನು ಎಂದಿಗೂ ನಿಲ್ಲಿಸೋದಿಲ್ಲ. ಇದರ ಅರ್ಥ ಏನು? ಐ ಹ್ಯಾವ್ ಕೋಟೆಡ್ ನಥಿಂಗ್ ಬಟ್ ಉಪನಿಷತ್ಸ್. ಉಪನಿಷತ್ತನ್ನು ಹೊರತುಪಡಿಸಿ ನಾನು ಇನ್ನೇನನ್ನೂ ಹೇಳಿಲ್ಲ. Though Vivekananda seems to be 160 years old, he is so modern. That is the amazing part of his personality. ಇವತ್ತಿಗೆ ವಿವೇಕಾನಂದರು ಹುಟ್ಟಿ 160 ವರ್ಷ ಆಯಿತು. ಆದರೂ ಕೂಡ ಅಷ್ಟು ಹೊಸದಾಗಿ ಕಾಣ್ತಾರೆ. ಆದರೆ ಅವರು ಕೊಟ್ಟ ಸಂದೇಶ
ಅಷ್ಟು ಹಳೆಯದಾದ ಉಪನಿಷತ್ತಿನ ಪ್ರತಿಧ್ವನಿ. ಜಗದ್ವಿಖ್ಯಾತ ಇತಿಹಾಸಜ್ಞ ವಿಲ್ ಡ್ಯೂರೆಂಟ್ ದ ಹಿಸ್ಟ್ರಿ ಆಫ್ ಸಿವಿಲೈಸೇಷನ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಓದಬೇಕು, ಆ ಪುಸ್ತಕದ ಕೆಲವು ಚಾಪ್ಟರ್ಸ್ ಆದರೂ ಓದಬೇಕು. ಸ್ಪೆಷಲಿ ದಿ ಚಾಪ್ಟರ್ಸ್ ಪರ್ಟೈನಿಂಗ್ ಟು ದಿ ಗ್ರೇಟ್ನೆಸ್ ಆಫ್ ಇಂಡಿಯಾ ಓದಬೇಕು. ಅಲ್ಲೇ ಆತ ಹೇಳ್ತಾನೆ, ಇಟಲಿ ಹ್ಯಾಡ್ ರಿನೈಸಾನ್ಸ್, ಜರ್ಮನಿ ಹ್ಯಾಡ್ ರೆಫಾರ್ಮೇಷನ್, ಫ್ರಾನ್ಸ್ ಹ್ಯಾಡ್ ವಾಲ್ಟೇರ್, ಬಟ್ ಆಲ್ ಟುಗೆದರ್ ಇಂಡಿಯಾ ಹ್ಯಾಡ್ ಸ್ವಾಮಿ ವಿವೇಕಾನಂದ. ನೋಡಿದ್ರ, ಈ ಮಾತಿನಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಇಟಲಿಯ ರಿನೈಸಾನ್ಸ್, ಜರ್ಮನಿಯ ರಿಫಾರ್ಮೇಷನ್, ಫ್ರಾನ್ಸ್ನಲ್ಲಿ ವಾಲ್ಟೇರ್ ಮಾಡಿದಂತಹ ಕ್ರಾಂತಿ, ಇದೆಲ್ಲದರ ಸಮ್ ಟೋಟಲನ್ನು ಇಂಡಿಯಾದಲ್ಲಿ ಒಬ್ಬ ವಿವೇಕಾನಂದ ಮಾಡಿದ್ದಾನೆ. ನೋಡಿ, ಅರ್ಥ ಮಾಡ್ಕೊಳ್ಬೇಕು. ಶ್ರೀರಾಮಕೃಷ್ಣರು ತಮ್ಮ ಪ್ರಿಯ ಶಿಷ್ಯ ನರೇಂದ್ರನಾಥ ಮುಂದೆ ವಿವೇಕಾನಂದರಾಗುವಂಥವ್ರ ಬಗ್ಗೆ ಹೇಳ್ತಾ ಇದ್ದ ಮಾತು ಎಂಥ ಅದ್ಭುತವಾದ ಮಾತು. ಇದನ್ನು ಗಮನಿಸಿ. ಕೇಶವಚಂದ್ರ ಸೇನ ಮತ್ತು ನರೇಂದ್ರ ಒಟ್ಟೊಟ್ಟಿಗೆ ನನ್ನ ಕಣ್ಣು ಮುಂದೆ ಗೋಚರಿಸ್ತಾರೆ. ಕೇಶವ ಸಾಮಾನ್ಯನಲ್ಲ. ಕ್ವೀನ್ ವಿಕ್ಟೋರಿಯಾ ಅವನನ್ನು ಕರೆಸ್ಕೊಂಡು ಅವನ ಕೈಯಲ್ಲಿ ಬೈಬಲ್ ವ್ಯಾಖ್ಯಾನ ಮಾಡಿಸಿದ್ದಾಳೆ. ಅವನು ಬೈಬಲ್ ಹೇಳಬೇಕಾದ್ರೆ ಅವನಿಗೆ ಕುರ್ಚಿ ಹಾಕಿಸಿ ತನಗೆ ಸರಿಸಮನಾಗಿ ಅವನನ್ನು ಕೂರಿಸಿ ಅವನ ಬೈಬಲ್ ವ್ಯಾಖ್ಯಾನವನ್ನು ಶ್ರದ್ಧೆಯಿಂದ ಕೇಳಿದ್ದಾಳೆ. ಕೇಶವನಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಶ್ರೇಷ್ಠ ಮಟ್ಟದ ಗೌರವ ಕೊಟ್ಟಿದ್ದಾರೆ. ಈ ಕೇಶವ ನನ್ನವನೇ, ಬ್ರಹ್ಮ ಸಮಾಜದ ಅನುಯಾಯಿ. ಈಗ ಅವನಿಗೆ ವೇದಾಂತದ ಕಡೆಗೆ ಮನಸ್ಸು ಬಂದಿದೆ. ನಾನು ಕೇಶವನನ್ನು ಕಂಡು ನೋಡ್ದು ಹೇಳ್ತಾ ಇದ್ದೇನೆ, ಈ ನನ್ನ ಕೇಶವ ಇದಾನಲ್ಲ, ಇವನು 10 ದಳದ ಪದ್ಮ, ನನ್ನ ನರೇಂದ್ರ ಸಹಸ್ರದಳ ಪದ್ಮ. ಈ ಕೇಶವ ಒಂದು ಹಣತೆ, ನನ್ನ ನರೇಂದ್ರ ಧಗಧಹಿಸುವ ಹಿಮಾಲಯ. ಈ ಕೇಶವ ಒಂದು ಕುಂಟೆ, ಒಂದು ಸರೋವರ, ನನ್ನ ನರೇಂದ್ರ ಮಹಾನ್ ಸಾಗರ. ನರೇಂದ್ರ ಜಗತ್ತಿಗೆ ಬೋಧನೆ ಮಾಡ್ತಾನೆ. ಜಗನ್ಮಾತೆಯ ಮೂಲಕ, ಅವಳ ಕೃಪೆಯ ಮೂಲಕ ಅವನು ಜಗತ್ತಿಗೆ ಪಾಠ ಹೇಳ್ತಾನೆ. ಮುಂದುವರೆದು ಹೇಳ್ತಾರೆ ರಾಮಕೃಷ್ಣರು, ನರೇಂದ್ರನನ್ನು ಟೀಕಿಸಿದರೆ ಶಿವನಿಂದೆ ಮಾಡದಂತೆ ಆಗುತ್ತದೆ. ಲೋಕ ಶಿಕ್ಷಣಗೈಯೋದಕ್ಕೆ ಜಗನ್ಮಾತೆಯ ಅಪ್ಪಣೆ ಬೇಕು. ಜಗನ್ಮಾತೆಯ ಅಪ್ಪಣೆ ಇಲ್ಲದೆ ನಾವು ಎಷ್ಟೇ ಜೋರಾಗಿ ಲೋಕ ಶಿಕ್ಷಣಕ್ಕೆ ಹೊರಟರೂ ಕೂಡ ಅದು ಪ್ರಯೋಜನವಾಗಲಾರದು. ಶ್ರೇಷ್ಠ ಮಟ್ಟದಲ್ಲಿ ಮಾನವ ಇತಿಹಾಸದಲ್ಲಿ ಜಗನ್ಮಾತೆ ಶುಕದೇವನಿಗೆ ಲೈಸೆನ್ಸ್ ಕೊಟ್ಟಿದ್ಲು, ನಾರದರಿಗೆ ಲೈಸೆನ್ಸ್ ಕೊಟ್ಟಿದ್ರು, ಶ್ರೀ ಶಂಕರಾಚಾರ್ಯರಿಗೆ ಲೈಸೆನ್ಸ್ ಕೊಟ್ಟಿದ್ಲು. ಈಗ ನನ್ನ ನರೇಂದ್ರನಿಗೆ ಲೈಸೆನ್ಸ್ ಕೊಟ್ಟಿದ್ದಾಳೆ. ನನ್ನ ನರೇಂದ್ರ ಜಗತ್ತಿಗೆ ಬೋಧನೆ ಮಾಡ್ತಾನೆ. ಇದು ಭಗವಾನ್ ಶ್ರೀರಾಮಕೃಷ್ಣರು ಪೂರ್ಣಾವತಾರ ಅಂತ ಯಾರನ್ನು ಇವತ್ತು ಜಗತ್ತು ಗುರುತಿಸಿದೆಯೋ ಅವರು ವಿವೇಕಾನಂದರ ಬಗ್ಗೆ 19-20 ವರ್ಷದ ಯುವಕ ವಿವೇಕಾನಂದರ ಬಗ್ಗೆ ಹೇಳಿದಂಥ ಮಾತು. ರವೀಂದ್ರನಾಥ ಟ್ಯಾಗೋರ್ ಇಡೀ ಏಷ್ಯಾದಲ್ಲಿ ಮೊದಲ ನೊಬೆಲ್ ಪ್ರೈಸ್ ಪಡೆದಂಥವ್ರು. ಅವರು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಫ್ರಾನ್ಸ್ ದೇಶದ ನೊಬೆಲ್ ಪುರಸ್ಕೃತ ರೋಮಾರೋಲಾ ಅವರೊಂದಿಗೆ ಮಾತನಾಡ್ತಾ ಇದ್ದಾಗ ರೋಮಾರೋಲಾ ಹೇಳ್ತಾನೆ, ನಾನು ಭಾರತವನ್ನು ಕುರಿತು ಒಂದು ಪುಸ್ತಕ ಬರೀಬೇಕು ಅಂತಿದ್ದೇನೆ, ನನಗೆ ಸಾಕಷ್ಟು ಮಾಹಿತಿ ಬೇಕಾಗಿದೆ, ನೀವು ಸಹಾಯ ಮಾಡಬಲ್ಲರಾ, ನಿಮ್ಮ ಸಲಹೆ ಏನು ಅಂತ. ಆಗ ರವೀಂದ್ರನಾಥ ಟ್ಯಾಗೋರ್ ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ಸ್ವಾಮಿ ವಿವೇಕಾನಂದ. ಎವ್ರಿಥಿಂಗ್ ಈಸ್ ಪಾಸಿಟಿವ್ ಇನ್ ಹಿಮ್ ಆ್ಯಂಡ್ ನಥಿಂಗ್ ನೆಗೆಟಿವ್. ಭಾರತದ ಬಗ್ಗೆ ನಿನಗೆ ತಿಳಿಬೇಕು ಅಂತಿದ್ದರೆ ಸ್ವಾಮಿ ವಿವೇಕಾನಂದರ ಜೀವನವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡು. ಅಲ್ಲಿ ಪ್ರತಿಯೊಂದೂ ಕೂಡ ಧನಾತ್ಮಕವಾಗಿದೆ, ಯಾವುದೇ ಅಲ್ಲಿ ನಕಾರಾತ್ಮಕವಾಗಿ ಋಣಾತ್ಮಕವಾಗಿ ಇಲ್ಲ. ಇದರಿಂದ ಪ್ರಭಾವಿತನಾದಂತಹ ರೋಮಾರೋಲಾ ಮುಂದೆ ಸ್ವಾಮಿ ವಿವೇಕಾನಂದರನ್ನು ಕುರಿತು ಬರೆದಂತಹ ಪುಸ್ತಕದ 2 ವಾಕ್ಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ದ ರಿಮಾರ್ಕಬಲ್ ಫೀಚರ್ ಆಫ್ ಸ್ವಾಮಿ ವಿವೇಕಾನಂದ was his kingliness. It was impossible for anybody to imagine Vivekananda in the second place. ಇದು ಮೊದಲನೇ ವಾಕ್ಯ. ಎರಡನೇ ವಾಕ್ಯ ರೋಮಾರೋಲಾ ಹೇಳ್ತಾನೆ, ಭಾರತದ ರಾಷ್ಟ್ರೀಯತೆಯ ಅಭಿಯಾನವು ಸ್ವಾಮಿ ವಿವೇಕಾನಂದರು ಬರುವವರೆಗೆ
ಬೂದಿ ಮುಚ್ಚಿದ್ದಂತೆ ಒಂದು ಕೆಂಡವಾಗಿತ್ತು. ವಿವೇಕಾನಂದರು ಬಂದ ನಂತರ ಈ ಬೂದಿ ಮುಚ್ಚಿದ ಕೆಂಡವನ್ನು ಜ್ವಾಲೆಯಾಗಿ ಪರಿವರ್ತಿಸಿಬಿಟ್ರು. ನೋಡಿದ್ರ? ಇದನ್ನು ಗಮನಿಸಬೇಕು. ವಿವೇಕಾನಂದರ ತಂದೆಯ ವಯಸ್ಸಿನವನು ಮ್ಯಾಕ್ಸ್ ಮುಲ್ಲರ್ನ ಸ್ವತಂತ್ರವಾದ ಲೈಬ್ರರಿಯಲ್ಲಿ 13,000 ಪುಸ್ತಕಗಳಿದ್ವು. ಮ್ಯಾಕ್ಸ್ ಮುಲ್ಲರ್ ತೀರ್ಕೊಂಡ ಮೇಲೆ ಆ ಎಲ್ಲ ಪುಸ್ತಕಗಳನ್ನು ಜಪಾನಿಗೆ ಒಯ್ಯಲಾಯಿತು, ಅದನ್ನು ಕಾಪಾಡಲಾಯಿತು. ಆದರೆ ಜಪಾನಿನಲ್ಲಿ ಆದ ಭೂಕಂಪದಲ್ಲಿ ಅದು ಮತ್ತೆ ನಷ್ಟವಾಯಿತು. ಮ್ಯಾಕ್ಸ್ ಮುಲ್ಲರ್ ಇಡೀ ಪ್ರಪಂಚಕ್ಕೆ ಬೆಳಕು ಕೊಟ್ಟಂತಹ ಒಬ್ಬ ದೊಡ್ಡ ತತ್ವಜ್ಞಾನಿ. ಅವನು ವಿವೇಕಾನಂದರ ವ್ಯಕ್ತಿತ್ವದಿಂದ ಸಾಕಷ್ಟು ಪ್ರಭಾವಿತನಾಗಿದ್ದ. ಆತ ಹೇಳ್ತಾನೆ, ಐ ಹೋಪ್ ವಿವೇಕಾನಂದ ವಿಲ್ ಕಂಟಿನ್ಯೂ ಹಿಸ್ ವರ್ಕ್ ಇನ್ ಅಮೇರಿಕಾ ಆ್ಯಂಡ್ ಮೇಕ್ ಬೋತ್ ಶಂಕರಾಚಾರ್ಯ ಆ್ಯಂಡ್ ರಾಮಾನುಜಾಚಾರ್ಯ ವೈಡ್ಲಿ ನೋನ್ ಟು ದಿ ಪೀಪಲ್ ಆಫ್ ದಿ ವೆಸ್ಟ್. ಇದನ್ನು ಅವರೊಂದು ಪತ್ರದಲ್ಲಿ ಬರೀತಾರೆ. ವಿವೇಕಾನಂದರಿಗೆ ಮ್ಯಾಕ್ಸ್ ಮುಲ್ಲರ್ ಬರೆದ ಪತ್ರ ಡೇಟೆಡ್ 2 August 1896. ಐ ಹೋಪ್ ಯು ವಿಲ್ ಕಂಟಿನ್ಯೂ ಯುವರ್ ವರ್ಕ್ ಇನ್ ಅಮೆರಿಕಾ ಆ್ಯಂಡ್ ಮೇಕ್ ಬೋತ್ ಶಂಕರ ಆ್ಯಂಡ್ ರಾಮಾನುಜ ವೈಡ್ಲಿ ನೋನ್. ಪ್ರೊಫೆಸರ್ ಜಾರ್ಜ್ ಎಂ ವಿಲಿಯಮ್ಸ್ ಅಂತಕ್ಕಂಥ ಚಿಂತಕ ವಿವೇಕಾನಂದರ ಬಗ್ಗೆ ಹೇಳ್ತಾನೆ, ಸ್ವಾಮಿ ವಿವೇಕಾನಂದ ಲಾಂಚ್ಡ್ ದ 20th century's most potent religious force in India. ವಿವೇಕಾನಂದರು ಹೇಳಿದ್ರು, ಭಾರತಕ್ಕೆ ಧರ್ಮವೇ ತಿರುಳು, ಭಾರತದ ಬೆನ್ನೆಲುಬು ಧರ್ಮವೇ. ನಿಮಗೆ ನಮ್ಮ ದೇಶದಲ್ಲಿ ಏನೇ ಬೇಕಾದರೂ ಕೂಡ ಧರ್ಮದ ಒಂದು ಮಾಧ್ಯಮದ ಮೂಲಕ ನಾವು ಹೋಗಬೇಕು. ಮತ ಬೇರೆ, ಧರ್ಮ ಬೇರೆ. ಧರ್ಮ ಅನ್ನೋ ಭಾರತ ಇಟ್ ಈಸ್ ನಾಟ್ ಈಕ್ವೇಟೆಡ್ ವಿತ್ ರಿಲಿಜನ್ ಆಫ್ ದಿ ವೆಸ್ಟ್. ವಿಶ್ವಧರ್ಮ ಸಮ್ಮೇಳನ ನಡೀತಲ್ಲ, ವಿವೇಕಾನಂದರು ಭಾರತವನ್ನು ಪ್ರತಿನಿಧಿಸಿದ್ರಲ್ಲ, ಅದರ ಬಗ್ಗೆ ಕಿಂಚಿತ್ ಮಾಹಿತಿ ನಿಮ್ಮ ಅವಗಾಹನೆಗೆ. ಏನದು? ಕ್ರಿಸ್ಟೋಫರ್ ಕೊಲಂಬಸ್ ಅಮೇರಿಕವನ್ನು ಕಂಡುಹಿಡಿದ ಒಂದು ಸಂದರ್ಭದ 400ನೇ ವರ್ಷದ ಆಚರಣೆಯ ಸವಿಸ್ಮರಣೆಗಾಗಿ ಚಿಕಾಗೋನಲ್ಲಿ ವಿಶ್ವಧರ್ಮ ಸಮ್ಮೇಳನ 1893ರಲ್ಲಿ ಆಯೋಜನೆಗೊಂಡಿತು. ಈ ಸಮ್ಮೇಳನ ಒಟ್ಟಾಗಿ, ಸಾಮಾನ್ಯವಾಗಿ ನಾವು ನೋಡ್ತೇವೆ ಧರ್ಮ ಸಮ್ಮೇಳನದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಧರ್ಮ ಸಮ್ಮೇಳನವು ಒಂದು ಅಂಗವಾಗಿತ್ತು ಈ ಮಹಾನ್ ಸಮ್ಮೇಳನದಲ್ಲಿ. ಈ ಒಟ್ಟು ಸಮ್ಮೇಳನ ನಡೆದದ್ದು 179 ದಿವಸ. ಈ ಒಟ್ಟು 179 ದಿನಗಳ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಂತಹ ಒಟ್ಟು ಜನರ ಸಂಖ್ಯೆ 27 ಮಿಲಿಯನ್. 2,70,00,000 ಜನ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ವಿವೇಕಾನಂದರು ಮಾತನಾಡಿದ ವೇದಿಕೆಯ ಮೇಲೆ 59 ರಾಷ್ಟ್ರಗಳ ಪ್ರತಿನಿಧಿಗಳು ಇದ್ದರು. ಈ ಪ್ರತಿನಿಧಿಗಳು ಇಡೀ ಸಮ್ಮೇಳನದಲ್ಲಿ ಪ್ರಕಟಿಸಿದ ಒಟ್ಟು ಲೇಖನಗಳ ಸಂಖ್ಯೆ ಸರಿಸುಮಾರು 1,000. ಸ್ವಾಮಿ ವಿವೇಕಾನಂದರದ್ದು ಒಂದು ಅಪೂರ್ವವಾದ ಭಾಗವಹಿಸುವಿಕೆ. ವಿವೇಕಾನಂದರೊಬ್ಬರೇ ಬಹುಶಃ ಕೇವಲ ಧರ್ಮ ಸಮ್ಮೇಳನದಲ್ಲಿ ಅಷ್ಟೇ ಅಲ್ಲದೆ ವೈಜ್ಞಾನಿಕ ಸಮ್ಮೇಳನದ ವೇದಿಕೆಯಲ್ಲೂ ಕೂಡ ವಿಜ್ಞಾನವನ್ನು ಕುರಿತು ಮಾತನಾಡಿದ ಅಪರೂಪದ ಪ್ರತಿನಿಧಿ. ಸ್ವಾಮಿ ವಿವೇಕಾನಂದರು ಸುಮಾರು 13 ಉಪನ್ಯಾಸಗಳನ್ನು ಮಾಡಿದರು ಅನ್ನೋದು ದಾಖಲೆ. ಇವತ್ತು ನಮ್ಮ ಸಭೆಯಲ್ಲಿ ಹಿರೇಮಗಳೂರಿನ ನನ್ನ ಅತ್ಯಂತ ಪ್ರೀತಿಯ ಗೌರವಾನ್ವಿತರಾದ ಶ್ರೀ ಕಣ್ಣನ್ರವರು ಉಪಸ್ಥಿತರಿದ್ದಾರೆ. ವಿವೇಕಾನಂದರು ಅಮೇರಿಕಕ್ಕೆ ಹೋಗೋದಕ್ಕೆ ಅಚ್ಚ ಕನ್ನಡದ ನೆಚ್ಚಿನ ಚಿಕ್ಕಮಗಳೂರಿನ ವಂಶಸ್ಥ ಶ್ರೀ ಅಳಸಿಂಗ ಪೆರುಮಾಳರ ಕೊಡುಗೆ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸಲ್ಪಡಬೇಕಾದಂಥ ವಿಚಾರ. ಅಮೆರಿಕದ ಪತ್ರಿಕೆಗಳು ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಕುರಿತು, ಅವರ ಉಪನ್ಯಾಸಗಳನ್ನು ಕುರಿತು ಹೀಗೆ ದಾಖಲಿಸಿದವು: ಸ್ವಾಮಿ ವಿವೇಕಾನಂದರನ್ನು ನೋಡುವ, ಅವರ ಭಾಷಣವನ್ನು ಕೇಳುವ ಅವಕಾಶವನ್ನು ಯಾವ ಬುದ್ಧಿವಂತನಾದ ವ್ಯಕ್ತಿಯು
ಕಳೆದುಕೊಳ್ಳಬಾರದು. ಪ್ರತಿಯೊಬ್ಬ ಬುದ್ಧಿಜೀವಿಯೂ ವಿವೇಕಾನಂದರ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಲೇಬೇಕು. ಇದು ಬಹುತೇಕ ಪತ್ರಿಕೆಗಳ ಸಾರಾಂಶ, ಪ್ರಕಟಣೆಯ ಸಾರಾಂಶ. ಡೆಟ್ರಾಯಿಟ್ ಜರ್ನಲ್ ಅಂತಕ್ಕಂಥ ಅಮೆರಿಕದ ಪತ್ರಿಕೆ ಬರೆಯುತ್ತೆ, ದ ಸೋಷಿಯಲ್ ಲಯನ್ ಆಫ್ ದಿ ಡೇ ಈಸ್ ಸ್ವಾಮಿ ವಿವೇಕಾನಂದ. ಕ್ರಿಟಿಕ್ ಅನ್ನೋ ಅಮೆರಿಕದ ಪತ್ರಿಕೆ ಬರೆಯುತ್ತೆ, ವಿವೇಕಾನಂದರೊಬ್ಬ ದೈವದತ್ತ ವಾಗ್ಮಿ. ರಿವ್ಯೂ ಆಫ್ ರಿವ್ಯೂಸ್ ಅನ್ನೋ ಪತ್ರಿಕೆ ಬರೆಯುತ್ತೆ, ಸ್ವಾಮೀಜಿಯವರ ಭಾಷಣಗಳು ಶ್ರೇಷ್ಠ ಮತ್ತು ಉದಾತ್ತ. ನ್ಯೂಯಾರ್ಕ್ ಹೆರಾಲ್ಡ್ ಪತ್ರಿಕೆ ಬರೆಯುತ್ತೆ, ನಿಸ್ಸಂದೇಹವಾಗಿ ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನದ ಅತಿಶ್ರೇಷ್ಠ ವ್ಯಕ್ತಿ. ಅವರ ಮಾತುಗಳನ್ನು ಕೇಳಿದ ಮೇಲೆ ಇಂತಹ ತಿಳುವಳಿಕಸ್ಥ ದೇಶಕ್ಕೆ ಧರ್ಮ ಪ್ರಚಾರಕರನ್ನು ಕಳುಹಿಸುತ್ತಿರುವುದು ಎಂತಹ ಮೂರ್ಖತನ ಎಂದೆನಿಸುತ್ತದೆ. ರೂದರ್ಫೋರ್ಡ್ ಅಮೇರಿಕನ್, ಪ್ರೆಸ್ ಆಫ್ ಅಮೇರಿಕಾ, ಇಂಟೀರಿಯರ್ ಶಿಕಾಗೋ, ಶಿಕಾಗೋ ಟ್ರಿಬ್ಯೂನ್, ಶಿಕಾಗೋ ಇಂಟರ್ ಓಷನ್, ಬಾಸ್ಟನ್ ಈವ್ನಿಂಗ್ ಟ್ರಾನ್ಸ್ಕ್ರಿಪ್ಟ್ ಈ ಪತ್ರಿಕೆಗಳು ವಿವೇಕಾನಂದರ ಬಗ್ಗೆ ಯಾವುದೇ ಪೂರ್ವಾಗ್ರಹವಿಲ್ಲದೆ ಅತ್ಯುತ್ತಮವಾಗಿ ಬರೆದರು. ಇನ್ನು ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಹೇಗೆ ವಿವೇಕಾನಂದರನ್ನು ಗುರುತಿಸಿದ್ರು ಇದ್ರ ಬಗ್ಗೆ ಗಮನಿಸೋಣ. ಸರ್ ಹಿರಮ್ ಮ್ಯಾಕ್ಸಿಮ್, ಈತ ಪ್ರಚಂಡ ಎಂಜಿನಿಯರ್ ಮತ್ತು ಅನ್ವೇಷಕ, ಎ ಗ್ರೇಟ್ ಸೈಂಟಿಸ್ಟ್ ಆಫ್ ದ ಟೈಮ್. ಹಿರಮ್ ಮ್ಯಾಕ್ಸಿಮ್ ಸಾಮಾನ್ಯ ವ್ಯಕ್ತಿ ಅಲ್ಲ, ನಾವು ಗಮನಿಸಬೇಕು. ಆತ ತನ್ನ ಲೀ ಹಂಗ್ ಚಾಂಗ್ಸ್ ಸ್ಕ್ರ್ಯಾಪ್ ಬುಕ್ ಅನ್ನೋ ಶೀರ್ಷಿಕೆಯ ಪುಸ್ತಕದಲ್ಲಿ ದಾಖಲಿಸಿದ ಮಾತುಗಳನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಹೇಳ್ತೇನೆ. ಯಾರು ಈ ಸ್ವಾಮಿ ವಿವೇಕಾನಂದ ಅರ್ಥ ಮಾಡಿಕೊಳ್ಳೋಣ. ಕೋಲ್ಕತ್ತಾದಿಂದ ಬಂದಿದ್ದ ಸನ್ಯಾಸಿ ಈ ವಿವೇಕಾನಂದ. ಅವನದ್ದು ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿತ್ವ, ಅಪರಿಮಿತ ಜ್ಞಾನ. ವೆಬ್ಸ್ಟರ್ನ ಪದವೀಧರನಂತೆ ಇಂಗ್ಲಿಷ್ ಮಾತನಾಡಬಲ್ಲ. ಅವನನ್ನು ನಿರ್ನಾಮ ಮಾಡೋದಕ್ಕೆ ಪ್ರೊಟೆಸ್ಟೆಂಟರು ವೇದಿಕೆಯನ್ನು ಸಿದ್ಧ ಮಾಡಿಬಿಟ್ಟಿದ್ದರು. ಆದರೆ ಅವನ ಮಾತುಗಳನ್ನು ಕೇಳುತ್ತಾ ಈ ಪ್ರೊಟೆಸ್ಟೆಂಟರಿಗೆ ಅರ್ಥವಾಯಿತು, ತಾವೊಬ್ಬ ನೆಪೋಲಿಯನ್ನನ್ನೇ ಎದುರು ಹಾಕಿಕೊಳ್ಳಬೇಕಾಗಿದೆ ಎಂದು. ಅಮೆರಿಕದ ಎಲ್ಲ ಪಾದ್ರಿಗಳು, ಅಮೆರಿಕದ ಎಲ್ಲ ಪ್ರಚಾರಕರು ಒಟ್ಟಾರೆ ತಿಳಿದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಧರ್ಮವನ್ನು, ಹೆಚ್ಚಿನ ತತ್ವಜ್ಞಾನವನ್ನು ಈ ಭಾರತೀಯ ಸಂತ ಬಲ್ಲವನಾಗಿದ್ದ. ಈತನ ಉಪನ್ಯಾಸಗಳನ್ನು ಕೇಳಿದ ಮೇಲೆ ಅಮೇರಿಕನ್ನರು ಚಿಂತಿಸಲಾರಂಭಿಸಿದರು. ಇವನಂತಹ ಜನರಿಗೆ ಬೋಧಿಸುವುದಕ್ಕಾಗಿ ಇವನಿಗೆ ಹೋಲಿಸಿದರೆ ಧರ್ಮವನ್ನು ಏನೇನೂ ಅರಿಯದ ನಮ್ಮ ಮಿಷನರಿಗಳನ್ನು ಕಳುಹಿಸಿ ಹಣವನ್ನು ಪೋಲು ಮಾಡೋಣವೇ? ಎಂದಿಗೂ ಇಲ್ಲ. ಇದು ಹಿರಮ್ ಮ್ಯಾಕ್ಸಿಮನ ಉದ್ಗಾರ. ಗಮನಿಸಿ, ಏನು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಹಿರಮ್ ಮ್ಯಾಕ್ಸಿಮನೊಂದಿಗೆ ವಿವೇಕಾನಂದರು 1895 ಮಾತನಾಡಿದಾಗ ಆತನನ್ನು ಒಂದು ಪ್ರಶ್ನಿಸ್ತಾರೆ. ಮ್ಯಾಕ್ಸಿಮ್, ಕ್ಯಾನ್ ಯು ಬ್ರಿಂಗ್ ಎ ಫಾರ್ಮುಲಾ ಗಿವಿಂಗ್ ದಿ ಕಾರಲೇಷನ್, ದ ರಿಲೇಷನ್ಶಿಪ್ ಬಿಟ್ವೀನ್ ಮಾಸ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ? 1894 ಈ ಪ್ರಶ್ನೆ ಕೇಳ್ತಾರೆ ವಿವೇಕಾನಂದರು. 94-95 ತಮ್ಮ ಅಮೆರಿಕದ ವಾಸ್ತವ್ಯದಲ್ಲಿ. ಕ್ಯಾನ್ ಯು ಮೇಕ್ ಎ ಫಾರ್ಮುಲಾ, ಎ ಪ್ರಿನ್ಸಿಪಲ್, ಎ ಫಾರ್ಮುಲಾ ಡೆವಲಪಿಂಗ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾಟರ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ? ಹಿರಮ್ ಮ್ಯಾಕ್ಸಿಮ್ 4 ವರ್ಷ ಅದಕ್ಕೆ ಪ್ರಯತ್ನ ಪಟ್ಟ. ಆದರೆ ಅವನೊಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಬರೋದು ಕಷ್ಟವಾಯಿತು. ನಿಮಗೆ ಆಶ್ಚರ್ಯವಾಗುತ್ತೆ, 1900 ನಂತರ ಈ ವಿಷಯದಲ್ಲಿ ಸಂಶೋಧನೆ ಮಾಡಿ ವಿವೇಕಾನಂದರ ಆಶಯವನ್ನು ಸಾಕಾರಗೊಳಿಸಿದಂಥವನು ಆಲ್ಬರ್ಟ್ ಐನ್ಸ್ಟೀನ್. ಐನ್ಸ್ಟೀನ್ ಇದನ್ನು ಮಾಡಿದಾಗ ಜಗತ್ತಿನಲ್ಲಿ ಎಲ್ಲ ಜನ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು.
ಮಾಸ್ ಎನರ್ಜಿ ರಿಲೇಷನ್ಶಿಪ್ ಬಗ್ಗೆ ಈ ಫಾರ್ಮುಲಾ ಐನ್ಸ್ಟೈನ್ ಕಂಡುಹಿಡಿಯೋದಕ್ಕೆ ಎಲ್ಲಿಂದ ಸೋರ್ಸ್ ಇರಬಹುದು? ಹಿರಮ್ ಮ್ಯಾಕ್ಸಿಮ್ ತನ್ನ ದಾಖಲೆಯನ್ನು ಬರೆದಿಟ್ಟಿದ್ದಾನೆ, ಜರ್ಮನ್ ಭಾಷೆಯಲ್ಲಿ ಅದನ್ನು ಬರೆದಿಟ್ಟಿದ್ದಾನೆ. ಅವನು ಹೇಳ್ತಾನೆ, ದ ಸೈಂಟ್ ಆಫ್ ಇಂಡಿಯಾ ಹ್ಯಾಡ್ ಅ ಡಿಸ್ಕಷನ್ ವಿತ್ ಮೀ ಆ್ಯಂಡ್ ಹಿ ಇನ್ಸಿಸ್ಟೆಡ್ ಮೀ ಟು ಡೆವಲಪ್ ಎ ಫಾರ್ಮುಲಾ ಟು ಪ್ರೂವ್ ದ ಪ್ರಿನ್ಸಿಪಲ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಮಾಸ್ ಆ್ಯಂಡ್ ಎನರ್ಜಿ ವಿಚ್ ಐ ಕುಡ್ ನಾಟ್ ಡೂ. ಇದಕ್ಕೆ ಅಮೇರಿಕದ ಮತ್ತೊಬ್ಬ ವಿಜ್ಞಾನಿ ಬಹಳ ಆತ್ಮೀಯವಾಗಿ ಹೇಳ್ತಾನೆ, ದಿಸ್ ಮ್ಯಾಟರ್ ಪರ್ಟೈನಿಂಗ್ ಟು ದಿ ಕಾನ್ವರ್ಸೇಷನ್ ಬಿಟ್ವೀನ್ ದಿ ಸೈಂಟ್ ಆಫ್ ಇಂಡಿಯಾ ಆ್ಯಂಡ್ ದಿ ಸೈಂಟಿಸ್ಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ವಾಸ್ ನಾಟ್ ಅಟ್ ಆಲ್ ಸೀರಿಯಸ್ಲಿ ಕನ್ಸಿಡರ್ಡ್ ಇನ್ ದೋಸ್ ಡೇಸ್ ಫಾರ್ 3 ಮೇನ್ ರೀಸನ್ಸ್. 3 ರೀಸನ್ ಕೇಳಿಸ್ಕೊಳ್ಳಿ. ನಂಬರ್ 1, the monks of Ramakrishna order don't study physics as physicists but as Vedantists. ಮೊದಲನೇ ವಾಕ್ಯ. ಎರಡನೇ ವಾಕ್ಯ, the physicists of the world don't study physics as Vedanta but they just study physics as physicists. ಮೂರನೇದು ಬಹಳ ತಮಾಷೆಯಾದ ಕಾರಣ. ಜನರಲಿ the European and American scientists will misinterpret the philosophy of Albert Einstein. ಇದು ದಾಖಲೆ ಆಗಿದೆ, ಇದು ಪುಸ್ತಕದಲ್ಲಿ ದಾಖಲೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ನೋಡ್ತೇವೆ, ಹಿರಮ್ ಮ್ಯಾಕ್ಸಿಮ್ ಇನ್ಕಂಪ್ಲೀಟ್ ಮಾಡಿದ್ದಂತಹ ಫಾರ್ಮುಲಾ ಆಲ್ಬರ್ಟ್ ಐನ್ಸ್ಟೀನ್ನಿಂದ ಅದಾಯಿತು. ಆದರೆ ನೆನಪಿಟ್ಕೊಳ್ಳಿ, ಅದಕ್ಕೆ ಸೋರ್ಸ್ ಐನ್ಸ್ಟೀನ್ಗಿಂತ ಸುಮಾರು 16-17 ವರ್ಷಗಳ ಮೊದಲೇ ದ ಕಾನ್ವರ್ಸೇಷನ್ ಬಿಟ್ವೀನ್ ವಿವೇಕಾನಂದ ಆ್ಯಂಡ್ ಹಿರಮ್ ಮ್ಯಾಕ್ಸಿಮ್ ಅದೇ ವಿಷಯವನ್ನು ಕೊಟ್ಟು ಪ್ರಸ್ತಾಪಿಸಿದೆ. ಲಂಡನ್ನಿನ ಪ್ರತಿಷ್ಠಿತ ಮಹಿಳೆ ಹೇಳ್ತಾಳೆ, ಚರ್ಚುಗಳಲ್ಲಿ ನಡೆಯುವ ಎಷ್ಟೋ ಆರಾಧನೆಗಳಲ್ಲಿ ನಾನು ಜೀವನದುದ್ದಕ್ಕೂ ಭಾಗವಹಿಸಿದ್ದೆ, ಉಪನ್ಯಾಸಗಳನ್ನು ಕೇಳಿದ್ದೆ. ಆದರೆ ತಮ್ಮ ಸತ್ವಹೀನತೆಯಿಂದ ಈ ವಿಚಾರಗಳು ಸಪ್ಪೆಯಾಗಿ ಕಂಡಿದ್ದುವು ನನಗೆ. ಇತರರು ಹೋಗ್ತಾರಲ್ಲ ಅಂತ ನಾನು ಕೂಡ ಹೋಗ್ತಾ ಇದ್ದೆ ಚರ್ಚ್ಗೆ. ನಾನು ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳಿದ ಮೇಲೆ ಧರ್ಮದೊಳಕ್ಕೆ ಹೊಸ ಬೆಳಕೊಂದು ಹರಿದು ಬಂದಂತೆ ನನಗೆ ತೋರ್ತು. ಧರ್ಮವು ಜೀವಂತ, ಧರ್ಮವು ಸತ್ಯ. ಈಗ ಅದಕ್ಕೊಂದು ಹೊಸ ಆಹ್ಲಾದಕರ ಅರ್ಥವಿದೆ ಮತ್ತು ಧರ್ಮದ ಸ್ವರೂಪ ನನ್ನ ಪಾಲಿಗೆ ಸಂಪೂರ್ಣವಾಗಿ ಪರಿವರ್ತಿತವಾಗಿ ಕಾಣ್ತಾ ಇದೆ ಅಂತ ಹೇಳ್ತಾಳೆ ಇಂಗ್ಲೆಂಡಿನ ಲಂಡನ್ ನಗರದ ಒಬ್ಬಳು ಪ್ರತಿಷ್ಠಿತ ಮಹಿಳೆ. ಬ್ರಿಟನ್ನಿನ ರಾಜಮನೆತನದ ಒಬ್ಬಳು ಮಹಿಳೆ, ಆಕೆಯ ಹೆಸರು ಬೆಸ್ಸಿ ಸ್ಟರ್ಜಸ್ ಅಂತಕ್ಕಂಥ ಈ ಪ್ರತಿಷ್ಠಿತ ಮಹಿಳೆ ಹೇಳ್ತಾಳೆ, ಓನ್ಲಿ 2 men in human history have inspired me in my life, the Indian monk Swami Vivekananda and Kaiser the Emperor of Germany. ಅಮೆರಿಕದ ಮತ್ತೊಬ್ಬಳು ಮಹಿಳೆ ಹೇಳ್ತಾಳೆ, ಓಹ್, ವಿವೇಕಾನಂದರ ದಿವ್ಯ ಬೋಧನೆಗಳು ಅದೆಂಥವು, ಅಲ್ಲಿ ಅರ್ಥಹೀನ ಅಂತ ಅನಿಸಿದ್ದು ಒಂದೂ ಇಲ್ಲ. ಇನ್ನು ನಾನು ಹಳೆಯ ನಾನು ಆಗಿ ಉಳಿಯುವುದಿಲ್ಲವೆಂದು ನನಗನ್ನಿಸುತ್ತೆ. ಏಕೆಂದರೆ ಪರಮ ಸತ್ಯದ ಇಣುಕು ನೋಟವೊಂದನ್ನು ನಾನು ಈ ಸಂತನಿಂದ ಪಡ್ಕೊಂಡು ಬಿಟ್ಟಿದ್ದೇನೆ. ಸ್ವಾಮಿ ವಿವೇಕಾನಂದರ ಪಾಶ್ಚಾತ್ಯ ಜಗತ್ತಿನ ಆ ವಾಸ್ತವ್ಯದ ಸಮಯದಲ್ಲಿ ಅವರಿಗೆ ಪರಿಚಯಕ್ಕೆ ಬಂದಂತಹ ವಿಜ್ಞಾನಿಗಳು, ಪ್ರತಿಷ್ಠಿತರು, ಆಗಿನ ಕಾಲದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದವರು, ವಿವೇಕಾನಂದರಿಂದ ಪ್ರಭಾವಿತರಾದವರು ಇವರೆಲ್ಲರೂ ಕೂಡ. ಅವರನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಕೋಲಾ ಟೆಸ್ಲಾ ಮೆಷಿನ್ ಗನ್ನನ್ನು, ಹಿರಮ್ ಮ್ಯಾಕ್ಸಿಮ್ ಮೆಷಿನ್ ಗನ್ನನ್ನು ಕಂಡುಹಿಡಿದವನು. ನಿಕೋಲಾ ಟೆಸ್ಲಾ ಟ್ಯೂಬ್ಲೈಟನ್ನು ಕಂಡುಹಿಡಿದವನು. ವಿಲಿಯಂ ಥಾಮ್ಸನ್, ಹಿರಮ್ ಮ್ಯಾಕ್ಸಿಮ್. ವಿವೇಕಾನಂದರ ಸಂಪರ್ಕಕ್ಕೆ ಬಂದ ಮನಃಶಾಸ್ತ್ರಜ್ಞ ವಿಲಿಯಂ ಜೇಮ್ಸ್. ವಿವೇಕಾನಂದ ಸಂಪರ್ಕಕ್ಕೆ ಬಂದ ನಾಸ್ತಿಕ ರಾಬರ್ಟ್ ಇಂಗರ್ಸಾಲ್. ವಿವೇಕಾನಂದರ ಸಂಪರ್ಕಕ್ಕೆ ಬಂದ ಸ್ಕಾಲರ್ಸ್ ಜಾನ್ ಹೆನ್ರಿ ರೈಟ್, ಮ್ಯಾಕ್ಸ್ ಮುಲ್ಲರ್, ಪಾಲ್ ಡ್ಯೂಸನ್. ವಿವೇಕಾನಂದರ ಸಂಪರ್ಕಕ್ಕೆ ಬಂದ ಕವಿಗಳು ಎಲ್ಲಾ ವೀಲರ್ ವಿಲ್ಕಾಕ್ಸ್, ಹ್ಯಾರಿಯಟ್ ಮೋನ್ರೋ.
ವಿವೇಕಾನಂದರ ಸಂಪರ್ಕಕ್ಕೆ ಬಂದ ಗಾಯಕರು ಎಮ್ಮ ಕಾಲ್ವೆ, ಎಮ್ಮ ಥರ್ಸ್ಬೆ. ವಿವೇಕಾನಂದರ ಸಂಪರ್ಕಕ್ಕೆ ಬಂದ ಧಾರ್ಮಿಕರು ಸಾರಾ ಫಾರ್ಮರ್, ಲೆವಿಸ್ ಜೇನ್ಸ್, ಚಾರ್ಲ್ಸ್ ಬಾನಿ, ಜಾನ್ ಹೆನ್ರಿ ಬರೋಸ್. ವಿವೇಕಾನಂದರ ಸಂಪರ್ಕಕ್ಕೆ ಬಂದ ಶ್ರೀಮಂತ ಜಾನ್ ಹೆನ್ರಿ ರೈಟ್. ವಿವೇಕಾನಂದರ ಸಂಪರ್ಕಕ್ಕೆ ಬಂದ ಪ್ರಖ್ಯಾತ ನಟಿ ಸಾರಾ ಬರ್ನ್ಹಾರ್ತ್. ನೋಡಿ, ಇವರೆಲ್ಲರೂ ಕೂಡ ವಿವೇಕಾನಂದರಿಂದ ಪ್ರಭಾವಿತರಾದವರು. ಪಾಶ್ಚಾತ್ಯ ಜಗತ್ತಿನಲ್ಲಿ ದಿಗ್ಗಜರಾಗಿ ಮೂಡಿ ಬಂದಿದ್ದ ಇವರೆಲ್ಲರೂ ವಿವೇಕಾನಂದರ ಮುಂದೆ ಸಾಕಷ್ಟು ವಿನೀತರಾಗಿ ಅವರನ್ನು ಒಪ್ಪಿಕೊಂಡರು. ಡಾಕ್ಟರ್ ಗ್ಲಿನ್ ರಿಚರ್ಡ್ಸ್ ಅಂತಕ್ಕಂಥ ಗ್ರೇಟ್ ಸ್ಕಾಲರ್, ಅವನು ಹೇಳ್ತಾನೆ, ದ ಸಿಗ್ನಿಫಿಕೆಂಟ್ ಟೆನೆಟ್ ಇನ್ ವಿವೇಕಾನಂದಾಸ್ ಟೀಚಿಂಗ್ ಈಸ್ ಹಿಸ್ ಬಿಲೀಫ್ ಇನ್ ದಿ ಬೇಸಿಕ್ ಒನ್ನೆಸ್ ಆಫ್ ಎಕ್ಸಿಸ್ಟೆನ್ಸ್ and essential unity of all the religions. ಇಡೀ ಜಗತ್ತಿನ ಎಲ್ಲ ಧರ್ಮಗಳ ಸಮನ್ವಯ. ವಿವೇಕಾನಂದರು ಹೇಳ್ತಾರೆ, ಐ ಪ್ರೀಚ್ ದಿ ಯೂನಿವರ್ಸಲ್ ರಿಲಿಜನ್. ಅಷ್ಟೇ ಅಲ್ಲ, ದಿ ಒನ್ನೆಸ್ ಅಮಾಂಗ್ ಆಲ್ ದಿ ಹ್ಯೂಮನ್ ಬೀಯಿಂಗ್ಸ್ ಎಕ್ಸಿಸ್ಟಿಂಗ್ ಇನ್ ದಿ ವರ್ಲ್ಡ್ ಅಂತ. ಸುಭಾಷ್ ಚಂದ್ರ ಬೋಸ್ ವಿವೇಕಾನಂದರಿಂದ ಪ್ರಭಾವಿತರಾದವರು. ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಕ್ಷಾತ್ರ ತೇಜದ ಸುಭಾಷ್ ಹೇಳಿದ ಮಾತು, reckless in his sacrifice, unceasing in his activities, boundless in his love, profound and versatile in his wisdom, merciless in his attacks, but yet simple as a child was my guru, ಸ್ವಾಮಿ ವಿವೇಕಾನಂದ. ಇದು ಸುಭಾಷ್ ಚಂದ್ರ ಬೋಸ್ರ ಮಾತು. ಕ್ರಿಸ್ಟೋಫರ್ ಈಶರ್ವುಡ್, ಪಾಶ್ಚಾತ್ಯ ಜಗತ್ತಿನ ಬಹಳ ದೊಡ್ಡ ಚಿಂತಕ, ಆತ ಬರೆದಂಥ ಮಾತು ನೋಡಿ, ವಿವೇಕಾನಂದರ ದೃಷ್ಟಿಯಲ್ಲಿ ರಾಷ್ಟ್ರೀಯತೆ ಎಂದರೆ ಸಂಕುಚಿತ ರಾಷ್ಟ್ರೀಯತೆ ಅಲ್ಲ, ಅದೊಂದು ಶ್ರೇಷ್ಠ ರಾಷ್ಟ್ರೀಯತೆ. ಅಷ್ಟೇ ಅಲ್ಲ, ಉನ್ನತೀಕರಣಗೊಂಡ ವಿಶಿಷ್ಟ ರೀತಿಯ ಅಂತಾರಾಷ್ಟ್ರೀಯತೆ. ಅಮೆರಿಕದ ಬರಹಗಾರ ಲೆಕ್ಸ್ ಹಿಕ್ಸಾನ್ ಬರೀತಾನೆ, ಶ್ರೀರಾಮಕೃಷ್ಣ ಈಸ್ ಅನ್ ಐನ್ಸ್ಟೀನ್ ಆಫ್ ಪ್ಲಾನೆಟರಿ ಸಿವಿಲೈಸೇಷನ್ ಆಫ್ ದಿ ನಿಯರ್ ಫ್ಯೂಚರ್, ಎ ಗ್ರೀನ್ ಹೌಸ್ ಫಾರ್ ದಿ ಫ್ಯೂಚರ್ ಎವಲ್ಯೂಷನ್ ಆಫ್ ಹ್ಯುಮ್ಯಾನಿಟಿ, ದಿ ಮಾಸ್ಟರ್ ಕೀ that opens all the cultures and all the hearts. ಎಂಥ ಅದ್ಭುತವಾದ ಮಾತು. ಇದು ಯಾಕೆ ಬೇಕಾಗಿತ್ತು? ಜಗತ್ತು ಒಪ್ಕೊಳ್ತಾ ಇತ್ತು. ವಿಶ್ವಧರ್ಮ ಸಮ್ಮೇಳನಕ್ಕೆ ವಿವೇಕಾನಂದರು ಹೋಗಿದ್ದು ಇಡೀ ಜಗತ್ತಿಗೆ ಬೇಕಾಗಿತ್ತು. ಯಾಕೆ? ಟಿಲ್ಹಾರ್ ಡಿ ಚಾರ್ಡಿಯನ್ ಅಂತಕ್ಕಂಥ ಚಿಂತಕ ಈ ಮಾತನ್ನು ಹೇಳ್ತಾನೆ, ಕೇವಲ ರಾಷ್ಟ್ರೀಯತೆ ಎನ್ನುವ ಯುಗ ಅಂತ್ಯವಾಗಿದೆ. ಜಗತ್ತಿನ ಜನರು ಈಗ ಪುರಾತನವಾದ ಪೂರ್ವಾಗ್ರಹವಾದಂತಹ ಸಂಕುಚಿತ ವಿಚಾರಗಳನ್ನು ಕಿತ್ತೊಗಿತಾರೆ. ಎಲ್ಲರೂ ಒಬ್ಬ ವ್ಯಕ್ತಿಯಂತೆ ಒಂದಾಗುತ್ತಾರೆ. ಈ ಜಗತ್ತನ್ನು ನಿರ್ಮಿಸೋದಕ್ಕೆ ಒಂದು ಶ್ರೇಷ್ಠ ಕಾಲ ಸನ್ನಿಹಿತವಾಗಿದೆ ಅಂತ ಆತ ಹೇಳ್ತಾನೆ. ಈ ಕಾಲವನ್ನು ಸರಿಯಾಗಿ ಬಳಸಿಕೊಂಡವರು ಸ್ವಾಮಿ ವಿವೇಕಾನಂದರು. ವಿಲಿಯಂ ಜೇಮ್ಸ್, ವಿವೇಕಾನಂದರು ಭೇಟಿಯಾದ ಶ್ರೇಷ್ಠ ಮನಃಶಾಸ್ತ್ರಜ್ಞ, ಅವನು ವಿವೇಕಾನಂದನ ಕುರಿತು ಹೇಳಿದಂಥ ಮಾತು, ದಿ ಪ್ಯಾರಗನ್ ಆಫ್ ಆಲ್ ಮೊನಾಸ್ಟಿಕ್ ಸಿಸ್ಟಮ್ಸ್ ಈಸ್ ದಿ ವೇದಾಂತ ಫಿಲಾಸಫಿ ಆಫ್ ಹಿಂದೂಯಿಸಮ್. ದಿ ಪ್ಯಾರಗನ್, ಜಗತ್ತಿನ ಎಲ್ಲ ಆಧ್ಯಾತ್ಮಿಕ ವಿಚಾರಗಳ ಘನೀಭೂತ ಅಂದರೆ ಹಿಂದೂ ಧರ್ಮ ಪ್ರತಿಪಾದಿಸುವ ವೇದಾಂತ. ಅಂತೆಯೇ ದಿ ಪ್ಯಾರಗನ್ ಆಫ್ ವೇದಾಂತ ಮಿಷನರೀಸ್, ವೇದಾಂತವನ್ನು ಜಗತ್ತಿನಾದ್ಯಂತ ಹರಡುವಂತಹ ಈ ಧರ್ಮ ಪ್ರತಿನಿಧಿಗಳಿಗೆ ಸ್ವಾಮಿ ವಿವೇಕಾನಂದರೇ ನಿಜಾರ್ಥದಲ್ಲಿ ಘನೀಭೂತವಾದ ಪ್ರತಿನಿಧಿ ಸಂತ. ಎ.ಎಲ್. ಬಶಾಮ್ ಅಂತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಹಿಸ್ಟಾರಿಯನ್ ಹೇಳ್ತಾರೆ, ಇನ್ ಸೆಂಚುರೀಸ್ ಟು ಕಮ್, ಮುಂದಿನ ಶತಮಾನಗಳಲ್ಲಿ ಸ್ವಾಮಿ ವಿವೇಕಾನಂದ ವಿಲ್ ಬಿ ರಿಮೆಂಬರ್ಡ್ ಆಸ್ ಒನ್ ಆಫ್ ದಿ ಮೇನ್ ಮೌಲ್ಡರ್ಸ್ of the modern world,
ಭವಿಷ್ಯದ ಶತಮಾನಗಳಲ್ಲಿ ಜಗತ್ತಿಗೆ ಅರ್ಥವಾಗುತ್ತೆ. ಈ ಜಗತ್ತಿನ ಮಹಾನ್ ನಿರ್ಮಾತೃಗಳ ಪಂಕ್ತಿಯಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರು ಅಗ್ರಗಣ್ಯರು ಅನ್ನುವಂಥದ್ದನ್ನು. ಕಾರ್ಲ್ ಜಾಕ್ಸನ್ ಅಂತಕ್ಕಂಥ ಅಮೇರಿಕದ ಚಿಂತಕ ಹೇಳ್ತಾನೆ, ಅವನು ಹೇಳಿದ್ದು ಇತ್ತೀಚೆಗೆ, ಅವನ ಮಾತು ಅದ್ಭುತವಾದ ಮಾತು. ಅವನೇನು ಹೇಳ್ತಾನೆ, ಅಮೇರಿಕದಲ್ಲಿ ಕಳೆದ ಒಂದು ಶತಮಾನದಿಂದ ರಾಮಕೃಷ್ಣ ಚಳುವಳಿಯು ಮೂಡಿಸಿರ್ತಕ್ಕಂಥ ಸ್ಪಷ್ಟತೆ ಮತ್ತು ಸ್ವೀಕಾರದ ಮಹತ್ವವನ್ನು ಏಷ್ಯಾ ಖಂಡದ ಇನ್ಯಾವ ಸಂಸ್ಥೆಯೂ ಕೂಡ ಮೂಡಿಸಲಾಗದೇ ಹೋಯಿತು. ಅಷ್ಟೇ ಅಲ್ಲ, ಪಾಶ್ಚಾತ್ಯ ಆಧುನಿಕ ಜಗತ್ತನ್ನು ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ಪ್ರಭಾವಗೊಳಿಸಿದ ಏಕೈಕ ಭಾರತೀಯ ಧಾರ್ಮಿಕ ಮುಖಂಡ ಅಂದರೆ ಅವರು ಸ್ವಾಮಿ ವಿವೇಕಾನಂದರು. ಅಮೇರಿಕದ ಸ್ವಾತಂತ್ರ್ಯೋತ್ಸವದ ದ್ವಿಶತಮಾನೋತ್ಸವದ ಸಂದರ್ಭದಲ್ಲಿ ಅಮೇರಿಕ ಕಳೆದ 200 ವರ್ಷಗಳಲ್ಲಿ ತಮ್ಮ ರಾಷ್ಟ್ರದ ಮೇಲೆ ಪ್ರಭಾವ ಬೀರಿದಂತಹ 25 ವಿಶ್ವವಿಖ್ಯಾತರ ಭಾವಚಿತ್ರಗಳನ್ನು ಕೃತಜ್ಞತೆಯಿಂದ ಪ್ರಕಟಿಸಿತ್ತು. ಅದರಲ್ಲಿ ವಿವೇಕಾನಂದರನ್ನು ಅತ್ಯಂತ ಗೌರವದಿಂದ ಪ್ರಕಟಿಸಿತ್ತು ಅವರ ಚಿತ್ರವನ್ನು. ನಿವೇದಿತಾ ವಿವೇಕಾನಂದರ ಬಗ್ಗೆ ಹೇಳ್ತಾಳೆ, ವಿವೇಕಾನಂದರ ಹೃದಯದ ಬಡಿತ ಭಾರತವೇ ಆಗಿತ್ತು, ಅವರ ನಾಡಿಯ ಮಿಡಿತ ಭಾರತವೇ ಆಗಿತ್ತು, ಅವರ ಹಗಲು ಅವರ ರಾತ್ರಿಯ ಎಲ್ಲ ಕನಸುಗಳು ಭಾರತವೇ ಆಗಿತ್ತು. ಅಷ್ಟೇ ಅಲ್ಲ, ಅವರೇ ಭಾರತವಾಗಿದ್ದರು, ಜೀವಂತ ಜ್ವಲಂತ ಭಾರತವಾಗಿದ್ದರು. ಮತ್ತೊಬ್ಬ ಚಿಂತಕ ಎಲಿಯನಾರ್ ಸ್ಟಾರ್ಕ್ ಅಂತ ಅವನ ಹೆಸರು. ಅವನೊಂದು ಪುಸ್ತಕ ಬರೆದಿದ್ದಾನೆ, ದ ಗಿಫ್ಟ್ ಅನ್ಓಪನ್ಡ್, ಎ ನ್ಯೂ ಅಮೇರಿಕನ್ ರೆವಲ್ಯೂಷನ್. ಆ ಪುಸ್ತಕದಲ್ಲಿ ಅವನು ಬರೀತಾನೆ, ಎಸ್, ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕನ್ ಸಾಯಿಲ್, ಬಟ್ ಇಟ್ ವಾಸ್ ಸ್ವಾಮಿ ವಿವೇಕಾನಂದ ಹೂ ಡಿಸ್ಕವರ್ಡ್ ಅಮೇರಿಕನ್ ಸೋಲ್ ಅನ್ನೋ ಮಾತು. ಸಂತ ಕವಿ ಕಾಜಿ ನಜರುಲ್ ಇಸ್ಲಾಂ, ಬಂಗಾಳದ ಕವಿ, ಅನ್ಡಿವೈಡೆಡ್ ಬೆಂಗಾಲ್, ಇವತ್ತಿನ ಬಾಂಗ್ಲಾದೇಶದವನು, ಆತ ಬರೀತಾನೆ, ಸ್ವಾಮಿ ವಿವೇಕಾನಂದರೇ, ನೀವು ನವಭಾರತಕ್ಕೆ ನವವೇದವನ್ನು ತಂದಿರಿ. ಮಾನವನಲ್ಲಿ ಅಂತರ್ಗತವಾಗಿರುವ ದೈವತ್ವವನ್ನು ಕುರಿತು ಮಾಳಿಗೆಯ ಮೇಲೆ ನಿಂತು ಸಾರಿ ಸಾರಿ ಹೇಳಿದಿರಿ. ತನ್ಮೂಲಕ ಜಾತಿ ಧರ್ಮ ಭೇದಗಳಿಂದ ಜಗತ್ತಿನಲ್ಲಿ ಮೂಡಿದ್ದ ಕಳಂಕವನ್ನು ತೊಡೆದು ಹಾಕಿದ್ರಿ. ಇದು ಖಾಜಿ ನಜರುಲ್ ಇಸ್ಲಾಮರ ಸಂದೇಶ. ಜಗತ್ತಿನ ವಿಶ್ವವಿಖ್ಯಾತ ಇತಿಹಾಸಜ್ಞ ಆರ್ನಾಲ್ಡ್ ಟಾಯ್ನ್ ಬಿ ರಾಮಕೃಷ್ಣ ವಿವೇಕಾನಂದನ್ನು ಕುರಿತು ಹೇಳಿದಂಥ ಮಾತು ನೋಡಿ, ಇಫ್ ಕ್ರೈಸ್ಟ್ ಸೇವ್ಡ್ ಯುರೋಪಿಯನ್ ಸಿವಿಲೈಸೇಷನ್ ಫ್ರಮ್ Roman brutality by the gospel of Christian charity, if Buddha saved religion from the hands of bloodthirsty priests and dry rituals by the message of nirvana attainable through sacrifice and meditation, it was Ramakrishna Vivekananda who saved the modern civilization from the jaws of sensate culture by preaching the divinity of man and how to practice the same in real life, and by working for the global unity and harmony among religions. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಮಯದ ಅಭಾವ ಇದೆ. ಮೈಕೆಲ್ ಡ್ಯಾನಿಯಸ್ ಹೇಳಿದಂಥ ಒಂದು ಮಾತು, ಎ ರೆಪ್ಯೂಟೆಡ್ ಹಿಸ್ಟಾರಿಯನ್, ಸ್ವಾಮಿ ವಿವೇಕಾನಂದಾಸ್ ರೋಲ್ ಇನ್ ರೆಫ್ಯೂಟಿಂಗ್ ದ ಮಿತ್ ಆಫ್ ಆರ್ಯನ್ ಇನ್ವೇಷನ್ ಅನ್ನೋ ಚಾಪ್ಟ್ರಲ್ಲಿ ಆತ ಬರೀತಾನೆ, ಆರ್ಯರು ಮಧ್ಯ ಏಷ್ಯಾದಿಂದ ಬಂದರು, ಭಾರತದಲ್ಲಿ ಬುದ್ಧಿವಂತರೇ ಇರಲಿಲ್ಲ, ಬುದ್ಧಿಯನ್ನು ನಾವು ಇಂಪೋರ್ಟ್ ಮಾಡಿಕೊಂಡ್ವಿ ಅಂತ ಬುದ್ಧಿಗೇಡಿ ಬುದ್ಧಿಜೀವಿಗಳು ಹೇಳಲ್ವಾ? ಹಿಸ್ಟ್ರಿ ಆಥರ್ಸ್ ಹೇಳಲ್ವಾ? ರೋಮಿಲಾ ಥಾಪರ್ ಹೇಳಲ್ವಾ?
ಆಕೆಯನ್ನು ಅನುಸರಿಸ್ಕೊಂಡು ನಮ್ಮ ಜನ ಹೇಳಲ್ವಾ? ನೋಡಿ, ಯೋಚನೆ ಮಾಡಿ. ಪಾಶ್ಚಾತ್ಯ ಮೈಕೆಲ್ ಡೇನಿಯಸ್, ಎ ರಿನೌಂಡ್ ವೆರಿ ರೆಪ್ಯೂಟೆಡ್ ಹಿಸ್ಟಾರಿಯನ್, ತನ್ನ ಪುಸ್ತಕದಲ್ಲಿ ಹೇಳ್ತಾ ಇದ್ದಾನೆ, ಬಟ್ ಇಟ್ ವಾಸ್ ರಿಯಲಿ ಸ್ವಾಮಿ ವಿವೇಕಾನಂದ ಹೂ ಟರ್ನ್ ದಿ ಟೈಡ್ and with his phenomenal force hammered into his fellow Indians the need to feel proud of their great heritage. With his deep knowledge not only of Hindu scriptures but of Western history and religions, he was quick to see through the gaps in the Aryan edifice. ಆರ್ಯರು ಭಾರತೀಯ ಮೂಲದವರೇ, ಭಾರತೀಯರೇ ಅನ್ನೋದನ್ನು ಬಿಯಾಂಡ್ ಎನಿ ಡೌಟ್ ವಿವೇಕಾನಂದರು ಸಾಬೀತು ಮಾಡಿದ್ರು. ಭಾರತದ ಪ್ರಪ್ರಥಮ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಸರ್ ಸಿ ರಾಜಗೋಪಾಲಾಚಾರಿ ವಿವೇಕಾನಂದರನ್ನು ಕುರಿತು ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಸೇವ್ಡ್ ಹಿಂದೂಯಿಸಮ್ ಅಂಡ್ ಸೇವ್ಡ್ ಇಂಡಿಯಾ. But for him, we would have lost our religion and would not have gained our freedom. We therefore owe everything to Swami Vivekananda. ಇದರ ಅರ್ಥ ಏನು? ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವನ್ನು ಸಂರಕ್ಷಿಸಿದರು ಮತ್ತು ಭಾರತವನ್ನು ಕಾಪಾಡಿದರು. ಅವರು ಬಾರದೇ ಇದ್ದಿದ್ದರೆ ನಾವು ನಮ್ಮ ಧರ್ಮವನ್ನು ಕಳ್ಕೊಳ್ತಾ ಇದ್ವು ಮತ್ತು ನಮಗೆ ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ. ಈ ದೃಷ್ಟಿಕೋನದಿಂದ ನಮ್ಮ ಸರ್ವಸ್ವವನ್ನು ವಿವೇಕಾನಂದರಿಗೆ ನಾವು ಸಮರ್ಪಿಸ್ತೇವೆ, ನಮ್ಮ ಗೌರವವನ್ನು. ಬಾಲಗಂಗಾಧರ ತಿಲಕರು ಅವ್ರ ಮನೆಯಲ್ಲಿ ವಿವೇಕಾನಂದರಿಗೆ ಒಂದೆರಡು ವಾರ ಇದ್ದರು. ಬಾಲಗಂಗಾಧರ ತಿಲಕರು ವಿವೇಕಾನಂದನ ಕುರಿತು ಮುಂದೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಈಸ್ ದ ರಿಯಲ್ ಫಾದರ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ಎವ್ರಿ ಇಂಡಿಯನ್ ಈಸ್ ಪ್ರೌಡ್ ಆಫ್ ದಿಸ್ ಫಾದರ್. ಸ್ವಾಮಿ ವಿವೇಕಾನಂದ ದ ರಿಯಲ್ ಫಾದರ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ಇದನ್ನು ನಮ್ಮ ಪಠ್ಯಪುಸ್ತಕದವ್ರು ಬರೀಬೇಕು. ಭಾರತದ ರಾಷ್ಟ್ರೀಯತೆಯ ಪಿತಾಮಹ ಸ್ವಾಮಿ ವಿವೇಕಾನಂದರು. ಕೆ ಎಂ ಪಣ್ಣಿಕರ್, ಅನದರ್ ಹಿಸ್ಟಾರಿಯನ್, ಅದ್ಭುತವಾದ ರೀತಿಯಲ್ಲಿ ವಿವೇಕಾನಂದರನ್ನು ಗೌರವಿಸಿ ಹೇಳ್ತಾರೆ, ವಾಟ್ ಗೇವ್ ಇಂಡಿಯನ್ ನ್ಯಾಷನಲಿಸಮ್ its dynamism and ultimately enabled it to weld at least the major part of India into one state was the creation of a sense of community among the Hindus, to which the credit should to a very large extent ಗೋ ಟು ಸ್ವಾಮಿ ವಿವೇಕಾನಂದ. ನೋಡಿದ್ರ, ಭಾರತದ ರಾಷ್ಟ್ರೀಯತೆಯನ್ನು ಕುರಿತಾಗಿ ಅದರಲ್ಲಿ ಒಂದು ತೀವ್ರವಾದ ಸಂಚಲನಕ್ಕೆ, ಅಷ್ಟೇ ಅಲ್ಲದೆ ಇಡೀ ಭಾರತದ ಸಂಸ್ಥಾನಗಳ ಒಕ್ಕೂಟದ ಐಕ್ಯತೆಗೆ ಭಾರತ ಅದನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ನಾವು ಭಾವಿಸೋದಾದರೆ, ಹಿಂದೂಗಳ ಐಕ್ಯತೆಗೆ ಕಾರಣವಾಯಿತು ಅನ್ನೋದನ್ನು ಪತ್ತೆ ಹಚ್ಚೋದಾದರೆ, ಇದರಲ್ಲಿ ಪ್ರಮುಖ ಕಾರಣದ ಸಿಂಹಪಾಲು ವಿವೇಕಾನಂದರದ್ದು ಅಂತ. ಜಾನ್ ಡಿ ರಾಕ್ಫೆಲ್ಲರ್ ಸ್ವಾಮಿ ವಿವೇಕಾನಂದರ ಪ್ರಭಾವದಿಂದ ತನ್ನ ಶ್ರೀಮಂತಿಕೆಯನ್ನು ಒಂದು ಚಾರಿಟಿ ಮಾಡ್ತಾನೆ. ಜಾನ್ ಡಿ ರಾಕ್ಫೆಲ್ಲರ್ ಫೌಂಡೇಶನ್. ಅದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನಲ್ಲಿ ಮೊದಲನೇ ಪೇಜ್ನಲ್ಲಿ ಅವನು ಬರೀತಾನೆ, ದೇರ್ ಈಸ್ ಮೋರ್ ಟು ಲೈಫ್ ದ್ಯಾನ್ accumulation of money. There is more to life than accumulation of money. Money is just a trust in one's hand. To use our own money improperly is unethical, illegal, and a great sin. The best way to prepare for our ends, to prepare for our exit, is to inculcate in us the habit of
living for others. This is what the greatest lesson I could learn from the saint of India, ಸ್ವಾಮಿ ವಿವೇಕಾನಂದ. ಇದು ಜಾನ್ ಡಿ ರಾಕ್ಫೆಲ್ಲರ್ನ ಅದ್ಭುತವಾದ ಅಭಿಪ್ರಾಯ. ಆತ ಶಿಕಾಗೋ ಉಪನ್ಯಾಸವನ್ನು ಮತ್ತೆ ಪುನಶ್ಚೇತನಗೊಳಿಸ್ತಾನೆ. ಅಮೇರಿಕದ ಕಪ್ಪು ಜನರ ಸಂತತಿಗಳಿಗೆ ವಿದ್ಯಾಭ್ಯಾಸ ಕೊಡ್ತಾನೆ. ಸಾವಿರಾರು ಶಿಕ್ಷಣಗಳಿಗೆ ಆರ್ಥಿಕ ಬಲ ತುಂಬುತ್ತಾನೆ. ವೈಜ್ಞಾನಿಕ ಸಂಶೋಧನೆಗಳಿಗೆ ಬೆಂಬಲ ಕೊಡ್ತಾನೆ. 1960ರ ದಶಕದಲ್ಲಿ ಡ್ರಾಟ್ ರೆಸಿಸ್ಟೆಂಟ್ ಆ್ಯಂಡ್ ಡಿಸೀಸ್ ರೆಸಿಸ್ಟೆಂಟ್ ವೀಟನ್ನು ಕಂಡುಹಿಡಿದು ಲಕ್ಷಾಂತರ ಜನ ಹಸಿವಿನಿಂದ ಸಾಯಬಹುದಾಗಿದ್ದನ್ನು ತಪ್ಪಿಸಿದ ಖ್ಯಾತ ವಿಜ್ಞಾನಿ ನಾರ್ಮನ್ ಬೋರ್ಲಾಗ್ ನೊಬೆಲ್ ಪ್ರಶಸ್ತಿ ಪಡ್ಕೊಳ್ತಾನೆ. ಅವನ ಸಂಶೋಧನೆಗೆ ಆರ್ಥಿಕ ಸಹಾಯ ಕೊಟ್ಟಿದ್ದು ರಾಕ್ಫೆಲ್ಲರ್ ಫೌಂಡೇಶನ್ ಅವರು. 2004ರಲ್ಲಿ ಈ ನಾರ್ಮನ್ ಬೋರ್ಲಾಗ್ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಕೊಡ್ತು. 2009ರಲ್ಲಿ ಆತ ತೀರ್ಕೊಳ್ತಾನೆ. ಇಷ್ಟು ವಿಚಾರಗಳು ನಮ್ಮ ಗಮನದಲ್ಲಿರಲಿ. ಇನ್ನು ಕಡೆಯದಾಗಿ ನನ್ನ 2 ವಿಚಾರ ಇದೆ, 2 ವಾಕ್ಯಗಳು ಬಹಳ ಮುಖ್ಯವಾದ್ದು. ಏನದು? 1993ರಲ್ಲಿ ಚಿಕಾಗೋ ಉಪನ್ಯಾಸದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಯುನೆಸ್ಕೋನ ಡೈರೆಕ್ಟರ್ ಜನರಲ್ ಫೆಡೆರಿಕೋ ಮೇಯರ್ ತನ್ನ ಆ ಒಂದು ಮುಖ್ಯ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣದಲ್ಲಿ ಹೇಳಿದಂಥ ಮಾತು ಇದು. ಚಿಕಾಗೋ ಉಪನ್ಯಾಸದ ಶತಮಾನೋತ್ಸವದಲ್ಲಿ ಸ್ವಾಮಿ ವಿವೇಕಾನಂದರಿಂದ 1897ರಷ್ಟು ಮುಂಚೆಯೇ ಸ್ಥಾಪಿತವಾದ ರಾಮಕೃಷ್ಣ ಮಿಷನ್ನಿನ ಸಂವಿಧಾನಕ್ಕೂ ತದನಂತರ ಸರಿಸುಮಾರು ಅರ್ಧ ಶತಮಾನದ ನಂತರ 1945ರಲ್ಲಿ ರೂಪುಗೊಂಡ ಯುನೆಸ್ಕೋ ಸಂವಿಧಾನಕ್ಕೂ ಇರುವ ಸಾಮ್ಯತೆಯನ್ನು ಕಂಡು ನಾನು ನಿಜಕ್ಕೂ ತುಂಬ ಚಕಿತನಾಗಿದ್ದೇನೆ. ಇವೆರಡೂ ಅಂದರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಫ್ ರಾಮಕೃಷ್ಣ ಮಿಷನ್ ಆ್ಯಂಡ್ ದಿ ಬೈಲಾಸ್ ಆಫ್ ಯುನೆಸ್ಕೋ, ಇವೆರಡೂ ಕೂಡ ಪ್ರಗತಿಯನ್ನು ಉದ್ದೇಶವಾಗಿ ಉಳ್ಳ ತಮ್ಮ ಪ್ರಯತ್ನಗಳಲ್ಲಿ ಮಾನವನನ್ನು ಕೇಂದ್ರವಾಗಿ ಇರಿಸುತ್ತವೆ. ಮೊದಲನೇ ಅಂಶ. ಪ್ರಜಾಸತ್ತಾತ್ಮಕತೆಯನ್ನು ನಿರ್ಮಿಸುವ ತಮ್ಮ ಕಾರ್ಯಸೂಚಿಯಲ್ಲಿ ಇವೆರಡೂ ಸಹಿಷ್ಣುತೆಯನ್ನು ಅಗ್ರಸ್ಥಾನದಲ್ಲಿ ಇರಿಸುತ್ತವೆ. ಮೂರನೇದು ಮತ್ತು ಅಂತಿಮವಾಗಿ, ಇವೆರಡೂ ಮಾನವ ಸಂಸ್ಕೃತಿ ಮತ್ತು ಸಮಾಜಗಳ ವೈವಿಧ್ಯವನ್ನು ಸಮಾನ ಪರಂಪರೆಯ ಅಗತ್ಯ ಅಂಶಗಳೆಂದು ಗುರುತಿಸುತ್ತವೆ. ಯುನೆಸ್ಕೋನ ಡೈರೆಕ್ಟರ್ ಜನರಲ್ ವಿವೇಕಾನಂದರು ಕೊಟ್ಟ ರಾಮಕೃಷ್ಣ ಮಿಷನ್ನಿನ ಧ್ಯೇಯೋದ್ದೇಶಗಳು ವಿಶ್ವಸಂಸ್ಥೆಯ ಯುನೆಸ್ಕೋನ ಧ್ಯೇಯೋದ್ದೇಶಗಳ ಸಾಮ್ಯತೆಯನ್ನು ತೋರಿಸ್ತಾನೆ. ಆತ ಹೇಳ್ತಾನೆ, ವಿಶ್ವಸಂಸ್ಥೆ ಇಡೀ ವಿಶ್ವದ ಶ್ರೇಯಸ್ಸಿಗಾಗಿ ಯೋಚನೆ ಮಾಡಬೇಕಾದ ಸಂಸ್ಥೆ. ಇದನ್ನು ನಾವು ಕಟ್ಟಿದ್ದು 2 ವಿಶ್ವಯುದ್ಧಗಳು ಆದ ಮೇಲೆ. ಆದರೆ 2 ವಿಶ್ವಯುದ್ಧಗಳು ಆಗೋದಕ್ಕೆ ಮೊದಲೇ ಜಗತ್ತಿನ ಜನರ ಮನಸ್ಸಿನಲ್ಲಿ ವಿಶ್ವಯುದ್ಧಗಳ ಬಗ್ಗೆ ಕಲ್ಪನೆಯೇ ಬಾರದಿದ್ದ ಕಾಲದಲ್ಲಿ ರಾಮಕೃಷ್ಣ ಮಿಷನ್ನನ್ನು ಕಟ್ಟಿದ ವಿವೇಕಾನಂದರು ಇದೇ ಧ್ಯೇಯೋದ್ದೇಶಗಳನ್ನು ಮುಂದೆ ಇಟ್ಟಿದ್ದಾರಲ್ಲ, ಎಷ್ಟು ಸಾಮ್ಯತೆ ಇದೆ. ಆ ಮಹಾತ್ಮನ ಆತನ ದೂರದರ್ಶಿತ್ವವನ್ನು ನಾವು ಗೌರವಿಸಬೇಕು ಅಂತ ಫೆಡೆರಿಕೋ ಮೇಯರ್ ಹೇಳ್ತಾರೆ. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದ ಶತಮಾನೋತ್ಸವ ಸಂಭ್ರಮ ಚಿಕಾಗೋನಲ್ಲಿ ನಡೆದಾಗ ಅವರು ಈ ಭಾಷಣದ ಮಾತನ್ನು ಹೇಳ್ತಾರೆ. ಇನ್ನು ಎರಡನೇದು, ಇತ್ತೀಚೆಗೆ ಯುನೆಸ್ಕೋ ಅಮೆರಿಕದಲ್ಲಿ ಸ್ವಾಮಿ ವಿವೇಕಾನಂದರ 150ನೇ ಜನ್ಮ ವರ್ಷಾಚರಣೆಗೆ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಆ ಸಂದರ್ಭದಲ್ಲಿ ಯುನೆಸ್ಕೋನ ಇವತ್ತಿನ ಡೈರೆಕ್ಟರ್ ಜನರಲ್ ಮಿಸ್ ಇರಿನಾ ಜೊಕೋವಾ ಈ ರೀತಿ ಹೇಳ್ತಾರೆ, ಈ ಜಗತ್ತಿನಲ್ಲಿ ಸ್ವಾಮಿ ವಿವೇಕಾನಂದರ ವಿಶ್ವ ಸಂದೇಶವನ್ನು ಮನಗಾಣುವುದಕ್ಕಿಂತ ಉತ್ತಮವಾದ ವಿಷಯವೇನಾದರೂ ಇದೆಯೇ? ಇದಕ್ಕಿಂತಲೂ ಉತ್ತಮವಾದ ವಿಷಯ ಇನ್ನೇನಾದರೂ ಇದೆಯೇ? ವಿವೇಕಾನಂದರ ಸಂದೇಶಗಳಲ್ಲಿಯೇ
ಶಿಥಿಲವಾಗುತ್ತಾ ಸಾಗಿರುವ, ಆದರೆ ಅಂತಃ ಸಂಪರ್ಕವನ್ನು ಸಾಧಿಸ ಬಯಸುವ ಸಮಾಜಗಳಿಗೆ ಯೋಗ್ಯವೂ ಮತ್ತು ಸತ್ವಯುತವೂ ಆದ ಸಂದೇಶವಿದೆ ಎಂಬುದು ನನ್ನ ಆತ್ಮಸಾಕ್ಷಿಯ ಮಾತು. ನೋಡಿದ್ರ, ಈ ಎರಡೂ ಮಾತುಗಳು ಯುನೆಸ್ಕೋದಿಂದ ಬಂದಿದೆ, ವಿಶ್ವಸಂಸ್ಥೆಯಿಂದ ಬಂದಿದೆ. ಹೀಗೆ ಯಾರು ಈ ಸ್ವಾಮಿ ವಿವೇಕಾನಂದ? ಜಗತ್ತು ಪರಿಚಯಿಸಿದೆ. ನಾನು ನನ್ನ ಮಾತೃಭೂಮಿಯನ್ನು ಪ್ರೀತಿಸ್ತಾ ಇದ್ದೆ, ಆದರೆ ವಿವೇಕಾನಂದರ ಜೀವನವನ್ನು ಓದಿದ ಮೇಲೆ ನನ್ನ ರಾಷ್ಟ್ರಭಕ್ತಿ 1000 ಪಟ್ಟು ಹೆಚ್ಚಾಯಿತು. ಮಹಾತ್ಮ ಗಾಂಧಿಯವರು ಹೇಳಿದಂಥ ಮಾತು. ಸ್ವಾಮಿ ವಿವೇಕಾನಂದರ ಜೀವನವನ್ನು ಸರಿಯಾಗಿ ಅಧ್ಯಯನ ಮಾಡದೇ ಇದ್ದರೆ ಭಾರತೀಯ ಯುವಕನ ಶಿಕ್ಷಣ ಅಪರಿಪೂರ್ಣ. ಇದು ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೆ ವಿ ಪುಟ್ಟಪ್ಪನವರ ಅಭಿಪ್ರಾಯ. ಈ ಮಾತುಗಳ ಬೆಳಕಿನಲ್ಲಿ ನಾವು ವಿವೇಕಾನಂದರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಕರ್ನಾಟಕದ ಸಂಗೀತ ಕ್ಷೇತ್ರದ ಬಹಳ ದೊಡ್ಡ ಧ್ರುವತಾರೆ ನಮ್ಮ ಶ್ರೀಮಾನ್ ಚೌಡಯ್ಯನವರು, ಪಿಟೀಲ್ ಚೌಡಯ್ಯನವರ ವಂಶಸ್ಥರು, ಗೌರವಾನ್ವಿತರೂ ಆದ ಸೋದರಿ ಡಾಕ್ಟರ್ ಪೂರ್ಣಿಮಾ ಅವರ ಮಾರ್ಗದರ್ಶನದಲ್ಲಿ ಮತ್ತು ಸೋದರ ಶ್ರೀ ರಘು ಹಾಗೂ ಅವರ ಇಡೀ ತಂಡ ಭಾವೈಸಿರಿಯ ಕಾರ್ಯಕ್ರಮಗಳನ್ನು ಮಾಡ್ತಾ 35ನೆಯ ಈ ಹಂತದಲ್ಲಿ ನನಗೆ ಅವಕಾಶ ಕೊಟ್ಟು ಸ್ವಾಮಿ ವಿವೇಕಾನಂದರನ್ನ ಕುರಿತು ಅವರನ್ನು ಪರಿಚಯಿಸೋದಕ್ಕೆ ಒಂದು ಪ್ರಯತ್ನ ಮಾಡೋದಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ನಾನು ವಿವೇಕಾನಂದರ ಕೃಪೆಯಿಂದಲೇ ಈ 4 ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ಉಪನ್ಯಾಸವನ್ನು ದಯವಿಟ್ಟು ಮತ್ತೆ ನೀವು ದಾಖಲಿಸಿದ್ದಲ್ಲಿ ಕೇಳ್ತಾ ಬನ್ನಿ. ಇದನ್ನು 100 ಪಟ್ಟು 1000 ಪಟ್ಟು ನೀವು ಬೆಳೆಸ್ಕೊಳ್ಳೋದಕ್ಕೆ ಅಧ್ಯಯನದ ಮೂಲಕ ಅವಕಾಶ ಇದೆ. ಸಾಂಸ್ಕೃತಿಕ ವೇದಿಕೆಯಾಗಿರ್ತಕ್ಕಂಥ ಈ ಭಾವೈಸಿರಿ ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಮತ್ತು ದೇಶಭಕ್ತಿಯ ಬಗ್ಗೆ, ಸ್ವಾವಲಂಬನೆಯ ಬಗ್ಗೆ, ಗ್ರೇಟ್ ಅಚೀವರ್ಸ್ ಬಗ್ಗೆ ಬೆಳಕು ಚೆಲ್ಲುವಂತಹ ಒಂದು ದೊಡ್ಡ ಪ್ರಯತ್ನಕ್ಕೆ ಇದು ಸಂಕಲ್ಪಿಸಿ ಕಾರ್ಯಪ್ರವೃತ್ತವಾಗಿರ್ತಕ್ಕಂಥದ್ದು ಅತ್ಯಂತ ಹರ್ಷದಾಯಕವಾದ ಸಂಗತಿ. ನಾನು ಉಪನ್ಯಾಸದಲ್ಲಿ ಹೇಳಿದ ಹಾಗೆ ಕ್ಲಾಸ್ ಅನ್ನುವಂತಹ ಜೇನುನೊಣಗಳ ಗುಂಪು ಈ ಸಂಸ್ಥೆಯಾಗಿದೆ. ಇದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ರಾಜ್ಯದಾದ್ಯಂತ, ರಾಷ್ಟ್ರದಾದ್ಯಂತ ಅಷ್ಟೇ ಅಲ್ಲ, 100ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿರುವ ಕನ್ನಡ ಸಂಘಗಳಿಗೂ ಕೂಡ ತನ್ನ ಪರಿಮಳವನ್ನು ಪಸರಿಸಲಿ. ಆಗ ನಿಮ್ಮ ಕಾರ್ಯದ ಧ್ಯೇಯೋದ್ದೇಶದ ವ್ಯಾಪ್ತತೆ ಖಂಡಿತವಾಗಿಯೂ ಕೂಡ ಅಸಂಖ್ಯಾತ ಜನಕ್ಕೆ ಮುಟ್ಟುವಂತಹ ಒಂದು ದಿನವನ್ನು ನಾವೆಲ್ಲ ಆನಂದಿಸುವಂತಹ ಅವಕಾಶ ನಮಗೆಲ್ಲ ಸಿಗಲಿ ಅಂತ ಹಾರೈಸ್ತಾ, ಇದಕ್ಕೆ ಬೇಕಾದ ಶಕ್ತಿಯನ್ನು ದಿವ್ಯತ್ರಯರಾದ ಭಗವಾನ್ ಶ್ರೀರಾಮಕೃಷ್ಣರು, ಶ್ರೀಮಾತೆ ಶ್ರೀ ಶಾರದಾದೇವಿಯವರು, ಶ್ರೀಮತ್ ಸ್ವಾಮಿ ವಿವೇಕಾನಂದರು ಅನುಗ್ರಹಿಸಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳನ್ನು ಕೋರಿ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪದತಲಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.